ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಡಿಆರ್ ಗ್ರೌಂಡ್ ನಲ್ಲಿ ತಿರಂಗ ಹಾರಿಸಿದ ಸಚಿವ ಮುರುಗೇಶ್ ನಿರಾಣಿ. ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಸ್ಪಂದನ ಕಲಬುರಗಿ ವಿಸ್ತರಣೆ. ಕಲಬುರಗಿಯಲ್ಲಿ ಭೀಮಾ ಪಲ್ಸ್ ತೊಗರಿ ಬ್ರ್ಯಾಂಡ್ ಮಾರಾಟಕ್ಕೆ ಚಿಂತನೆ. ಶ್ರಾವಣ ಮಾಸದ ನಡುವಿನ ಸೋಮವಾರ ಅಪ್ಪನ ದರ್ಶನಕ್ಕೆ ಹರಿದು ಬಂದು ಭಕ್ತ ಸಾಗರ. ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದ ಭಕ್ತರು. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ನಿರಾಣಿ ಅವರಿಂದ ತ್ರಿವರ್ಣ ಧ್ವಜಾರೋಹಣ. ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತೆ ಯುವ ಜನತೆಗೆ ಸಚಿವ ನಿರಾಣಿ ಕರೆ. ಕಾಯಕ ಶಿಕ್ಷಣ ಸಂಸ್ಥೆಯಲ್ಲಿ ತ್ರಿವರ್ಣ ಧ್ವಜಾರೋಹಣ. ಮೊಬೈಲ್ ಗೀಳು ಬಿಟ್ಟು ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸಲು ಯುವಕರಿಗೆ ಶಿವರಾಜ್ ಪಾಟೀಲ್ ಕರೆ. ಈಗ ವಾರ್ತೆಗಳ ವಿವರ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ ಅವರು ಕಲಬುರಗಿಯ ಡಿಎಆರ್ ಗ್ರೌಂಡ್ನಲ್ಲಿ ತಿರಂಗ ಧ್ವಜವನ್ನು ಹಾರಿಸಿದರು.
ಪರೇಡ್ ಕಮಾಂಡರ್ ಆದ ಶ್ರೀ ಹನುಮಂತ ನಾಯಕ್ RPI DR ಕಲಬುರಗಿ ಅವರು ಮುಖ್ಯ ಅತಿಥಿಗಳಿಂದ ಪರೇಡ್ ಪ್ರಾರಂಭಿಸಲು ಅನುಮತಿಯನ್ನ ಪಡೆದು ಇದೀಗ ಮಾಹಿತಿಯನ್ನ ರವಾನಿಸಿ ಧ್ವಜಾರೋಹಣದ ಬಳಿಕ ಸಚಿವ ನಿರಾಣಿಯವರು ಅಲಂಕೃತ ವಾಹನದಲ್ಲಿ ತೆರಳಿ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಯ ಗೌರವದ ಸಲಾಮನ್ನ ಸ್ವೀಕರಿಸಿದ್ರು. ನಂತರ ಜಿಲ್ಲಾ ಪೊಲೀಸ್ ಇಲಾಖೆಯ ವಿವಿಧ ವಿಭಾಗಗಳು ಗೃಹ ರಕ್ಷಕ ದಳದ ವತಿಯಿಂದ ಸಚಿವರಿಗೆ ಗೌರವ ವಂದನೆಯನ್ನ ಸಲ್ಲಿಸಲಾಯಿತು. ರುದ್ರಪ್ಪ ನಿರಾಣಿ ಅವರು ಪರೇಡ್ ಪರಿವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಆದ ಶ್ರೀ ಹನುಮಂತ ನಾಯಕ್ RPI DR ಕಲಬುರಗಿ ಅವರು ಅವರ ಬೆಂಗಾವಲಿನಲ್ಲಿದ್ದು ಸಶಸ್ತ್ರ ಬೆಂಗಾವಲಿನಲ್ಲಿ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಂತಹ ತೆರೆದ ವಾಹನದಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇದೀಗ ಪರೇಡ್ ಪರಿವೀಕ್ಷಣೆಗೆ ತೆರಳಲಿದ್ದಾರೆ. ಮೊದಲೇ ಪಡೆಯ ಪ್ಲಾಟೂನ್ ಕಮಾಂಡರ್ DR ಕಲಬುರಗಿ ತಮ್ಮೆಲ್ಲ ಪಡೆಯೊಂದಿಗೆ ಸನ್ಮಾನ್ಯರಿಗೆ ಗೌರವ ರಕ್ಷಣೆ ನೀಡ್ತಾ ಇದ್ದಾರೆ. ಸುಶ್ರಾವದ ಪೊಲೀಸ್ ವಾದ್ಯವೃಂದ ಶ್ರೀ ಶಿವಪುತ್ರ ಮನೆ ARSI ಬ್ಯಾಂಡ್ ಮಾಸ್ಟರ್ DR ಕಲಬುರಗಿ ತಂಡ ಇದೀಗ ಸುಶ್ರಾವದ ಪೊಲೀಸ್ ವಾದ್ಯವೃಂದ ಶ್ರೀ ಶಿವಪುತ್ರ ಮನೆ ARSI ಬ್ಯಾಂಡ್ ಮಾಸ್ಟರ್ DR ಕಲಬುರಗಿ ತಂಡ ಇದೀಗ ಈಗ ನಂತರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕಲಬುರಗಿ ಮಹಾನಗರ ಪಾಲಿಕೆಯ ಒಂದು ಸ್ತಬ್ಧ ಚಿತ್ರ. ತಮ್ಮೆಲ್ಲ ಪೌರ ಕಾರ್ಮಿಕರ ವತಿಯಿಂದ ಒಂದು ಮಾರ್ಚ್ ಮಾಡಿಕೊಂಡು ತಮ್ಮ ಪೌರ ಕಾರ್ಮಿಕರ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಾರ್ದಿಕ ಶುಭಾಶಯ. ಭಾರತೀಯ ತಿರಂಗ ಬಗ್ಗೆ ಅತ್ಯಂತ ಮುಂಚೂಣಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಇಲಾಖೆಯ ನೌಕರರು ಎಲ್ಲರಿಗೆ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ತಬ್ಧ ಚಿತ್ರಗಳಿಗೆ ನಾವು ಪ್ರೋತ್ಸಾಹಿಸೋಣ. ಅದೇ ರೀತಿ ನಂತರವಾಗಿ ಬರ್ತಾ ಇರೋದು ಅಂಗನವಾಡಿ ಕೇಂದ್ರದ ಈಗ ಬರ್ತಾ ಇರ್ತಕ್ಕಂಥ ಮೊದಲೇ ಪಡೆ ಮಾನ್ಯರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. DR ಕಲಬುರಗಿ ಶ್ರೀ ಕುಟುಂಬ ಸೌರಾಜ್ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಹಾಗೂ ಧ್ವಜಕ್ಕೆ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಶ್ರೀ ದೇವೇಂದ್ರ ರೆಡ್ಡಿ PSI ಆಳಂತಾಣೆ ಸಿವಿಲ್ ಕಲಬುರಗಿ ಜಿಲ್ಲೆ ಇವರು ಸನ್ಮಾನ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ಬರ್ತಾ ಇರ್ತಕ್ಕಂಥ CR ಕಲಬುರಗಿ ಪಡೆ ಶ್ರೀ ವಿಶ್ವನಾಥ್ ಪಾಟೀಲ್ PSI ನವನಿರ್ಮಾಣೆ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಧ್ವಜಕ್ಕೆ ವಂದನೆ ಸಲ್ಲಿಸಿ. ನಾಲ್ಕನೇ ಜೋಡಿ ಶ್ರೀ ಶಶಿಕುಮಾರ್ KSRP 6ನೇ ಪಡೆ ಕಲಬುರಗಿ ಇವರು ಸನ್ಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ಸಿವಿಲ್ ಕಲಬುರಗಿ ತಂಡ ಶ್ರೀ ಅಮರೇಶ್ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಕೇಂದ್ರ ಕಾರಾಗೃಹ ಕಲಬುರಗಿ ಚಂದ್ರ ರೆಡ್ಡಿ RSI DR ಕಲಬುರಗಿ ಅವರ ನೇತೃತ್ವದ ತಂಡ ಇದೀಗ ಈಗ ನಂತರದಲ್ಲಿ ಬರ್ತಾ ಇರ್ತಕ್ಕಂಥ ಹೋಮ್ ಗಾರ್ಡ್ ಪಡೆ ಶ್ರೀ ವಿಜಯಕುಮಾರ್ ಗುರುಪಡೆ ಪ್ಲಾಟೂನ್ ಕಮಾಂಡರ್ ಎಲ್ಲ ಪಡೆಯುವಂತೆ ಮಾನ್ಯರಿಗೆ ಗೌರವ ಸಲ್ಲಿಸ್ತಾರೆ. ಕಲಬುರಗಿಯ PSI ಶ್ರೀ ಅಶೋಕ್ ರಾಠೋಡ್ ಅವರ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ನಂತರದ ಪಡೆ ಈ ಒಂದು ಅರಣ್ಯ ಇಲಾಖೆಯ ಅಮೃತ್ ಮಹೋತ್ಸವದ ಒಂದು ಪಥಸಂಚಲನ ಇದಾದ ಬಳಿಕ ಸಚಿವ ಮುರುಗೇಶ್ ನಿರಾಣಿಯವರು ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡುತ್ತಾ ಕಲಬುರಗಿ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಅವರು ಯಶಸ್ವಿಯಾಗಿ ಪರಿಚಯಿಸಿರುವ ಸ್ಪಂದನ ಕಲಬುರಗಿ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವ ತೊಗರಿಗೆ ಈಗಾಗಲೇ ಗುಣಮಟ್ಟದ ಜಾಗೃತಿ ಸ್ಥಾನಮಾನ ದೊರೆತಿದೆ. ಈ ಹಿನ್ನೆಲೆಯಲ್ಲಿ ತೊಗರಿಗೆ ಭೀಮಾ ಫಲ್ಸ್ ಬ್ರ್ಯಾಂಡ್ ನೀಡಿ ಮಾರಾಟ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಇದರಿಂದ ಜಿಲ್ಲೆಯ ತೊಗರಿ ಬೆಳೆಯುವ ರೈತರ ಆರ್ಥಿಕ ಚೇತಕರಿಗೆ ಅನುಕೂಲ ಆಗಲಿದೆ. ಒಟ್ಟು ಸುಮಾರು 21 ನಿಮಿಷಗಳ ಕಾಲ ತಮ್ಮ ಭಾಷಣದಲ್ಲಿ ಸಚಿವರು ರಾಜ್ಯ ಸರ್ಕಾರದ ವತಿಯಿಂದ ಕಲಬುರಗಿ ಜಿಲ್ಲೆಗೆ ನೀಡಿರುವ ಯೋಜನೆಗಳ ಕುರಿತು ವಿಸ್ತೃತ ವರದಿಯನ್ನು ಪ್ರಸ್ತುತಪಡಿಸಿದರು. 76ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ರಾಷ್ಟ್ರ ಬಾವುಟವನ್ನು ಹಾರಿಸುವ ಸೌಭಾಗ್ಯ ನನಗೆ ದೊರೆತಿದ್ದು ಅತೀವ ಸಂತಸ ತಂದಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ದೇಶಭಕ್ತಿ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರವು ಕರೆ ನೀಡಿದ ಹರ್ ಘರ್ ತಿರಂಗಾ ಅಭಿಯಾನದಡಿ ಆಗಸ್ಟ್ 13ರಿಂದ 15ರವರೆಗೆ ಜಿಲ್ಲೆಯ ಪ್ರತಿ ಮನೆಗಳ ಮೇಲೆ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು, ಪಂಚಾಯಿತಿ, ಅಂಗನವಾಡಿ ಕಟ್ಟಡಗಳ ಮೇಲೆ ರಾಷ್ಟ್ರ ಧ್ವಜಾರೋಹಣ ಮಾಡುವ ಮೂಲಕ ಜಿಲ್ಲೆಯ ಜನತೆ ಅತಿ ಉತ್ಸಾಹದಿಂದ
ಈ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಜಿಲ್ಲೆಯ ಜನತೆಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕಳೆದ ಜುಲೈ 28ಕ್ಕೆ 1 ವರ್ಷ ಪೂರ್ಣಗೊಳಿಸಿದೆ. ಈ ಅವಧಿಯಲ್ಲಿ ರೈತರ, ಬಡವರ, ತಳ ಸಮುದಾಯ, ಮಹಿಳೆಯರ ಕಲ್ಯಾಣಕ್ಕೆ ದಿಟ್ಟ ಹೆಜ್ಜೆಗಳನ್ನು ನೀಡುವ ಮೂಲಕ ಅಭಿವೃದ್ಧಿಗೆ ವೇಗ ನೀಡಿದೆ. 1947 ಆಗಸ್ಟ್ 15 ಬ್ರಿಟಿಷರ ಆಳ್ವಿಕೆಯ ದಾಸ್ಯದಿಂದ ಮುಕ್ತಿ ಪಡೆದ ಒಂದು ಅವಿಸ್ಮರಣೀಯ ದಿನ. ಆಂಗ್ಲರ ಆಳ್ವಿಕೆಯಲ್ಲಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳನ್ನು ಮೆಟ್ಟಿ ನಿಂತು ನಮ್ಮ ಪೂರ್ವಜರು, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅಸಂಖ್ಯಾತ ಮಹನೀಯರ 100 ವರ್ಷಗಳ ಕಾಲ ಹೋರಾಡಿದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದ್ದು ಇತಿಹಾಸ. ಪರಕೀಯರ ಸಂಕೋಲೆಯಿಂದ ಭಾರತ ದೇಶವನ್ನು ಬಿಡುಗಡೆಗೊಳಿಸುವುದರ ಹಿಂದೆ ಅಸಂಖ್ಯಾತ ಭಾರತೀಯರ ತ್ಯಾಗ, ಬಲಿದಾನದ ಚರಿತ್ರೆ ಅಡಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಪಿನ್ ಚಂದ್ರಪಾಲ್, ಅರವಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ತಾತಾ ಟೋಪಿ, ಗೋಪಾಲ್ ಕೃಷ್ಣ ಗೋಖಲೆ, ಭಗತ್ ಸಿಂಗ್, ಬಾಲ್ ಗಂಗಾಧರ್ ತಿಲಕ್, दादाभाई नवरोजी, चंद्रशेखर आजाद, मोतीलाल नेहरू, सुभाष चंद्र बोस, मौलाना अब्दुल कलाम, सरोजिनी नायडू, बाबू राजेंद्र प्रसाद, कृपालानी, महात्मा गांधी जी, डॉक्टर बाबा साहेब अंबेडकर, जवाहरलाल नेहरू, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಮುಂತಾದವರ ಪರಿಶ್ರಮವಿದೆ. ಈ ಮಹಾನಾಯಕರಿಗೆ ಅನಂತ ವಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ ಬಯಸುತ್ತೇನೆ. ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಗೆ 2022-23ನೇ ಸಾಲಿಗೆ ದಾಖಲೆ ಪ್ರಮಾಣದಲ್ಲಿ 3,000 ಕೋಟಿ ರೂಪಾಯಿ ಅಮೃತ ಆಯವ್ಯಯ ಅನುದಾನ ನೀಡಲಾಗಿದೆ. ಇದರಲ್ಲಿ ಈಗಾಗಲೇ ಮೈಕ್ರೋ ನಿಧಿಯ 1,500 ಕೋಟಿ ರೂಪಾಯಿ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಐತಿಹಾಸಿಕವಾಗಿ ಆರ್ಥಿಕ ವರ್ಷದ ಮೊದಲನೇ ಮಾಹೆಯಲ್ಲಿ ಅನುಮೋದನೆ ನೀಡಿ ಭೌತಿಕವಾಗಿ ಕೆಲಸ ಪ್ರಾರಂಭವಾಗಿದೆ. ಇಡೀ ದೇಶ ಸ್ವಾತಂತ್ರ್ಯ ಪಡೆದರೂ ಕಲ್ಯಾಣ ಕರ್ನಾಟಕ ಮಾತ್ರ 1 ವರ್ಷ 1 ತಿಂಗಳ ತಡವಾಗಿ ಸ್ವಾತಂತ್ರ್ಯದ ರುಚಿ ಕಂಡಿದೆ. ಹೀಗಾಗಿ ಇದೇ ಸೆಪ್ಟೆಂಬರ್ 17ರಂದು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ವಿಜೃಂಭಣೆಯಿಂದ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ನಡೆಸಲು ಉದ್ದೇಶಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಜೂನ್ 1ರಿಂದ ಇದುವರೆಗೆ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ 1,860ಕ್ಕೂ ಹೆಚ್ಚಿನ ಮನೆಗಳಿಗೆ ನೀರು ನುಗ್ಗಿದ್ದು, ಈ ಪೈಕಿ 1,400ಕ್ಕೂ ಹೆಚ್ಚಿನ ಪ್ಲಾನ್ಗಳಿಗೆ 10,000 ರೂಪಾಯಿ ತಕ್ಷಣ ಪರಿಹಾರ ನೀಡಲಾಗಿದೆ. ಮಳೆಯಿಂದ ಜೀವ ಕಳೆದುಕೊಂಡ 6 ಮೃತರ ಅವಲಂಬಿತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದೆ. 987 ಮನೆಗಳು ಭಾಗಶಃ ಹಾನಿಯಾಗಿದ್ದು ತಲಾ 50,000 ರೂಪಾಯಿ ಒದಗಿಸಲು ಜಂಟಿ ಸಮೀಕ್ಷೆ ನಡೆಸಲಾಗಿದೆ. ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿ ಅಂದಾಜಿಸಿದ್ದು ಜಂಟಿ ಸಮೀಕ್ಷೆ ಕಾರ್ಯನಿರತವಾಗಿದೆ. ನೆರೆ ಹಾವಳಿ ಸಂತ್ರಸ್ತರಿಗೆ ತಕ್ಷಣ ಪರಿಹಾರ ಒದಗಿಸಲು ಪ್ರಸ್ತುತ ಕಲಬುರಗಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಇಂದಿಗೆ 41 ಕೋಟಿ ರೂಪಾಯಿ ಹಣ ಇದೆ. ಹೀಗಾಗಿ ನೆರೆ ಹಾವಳಿ ಪರಿಹಾರಕ್ಕೆ ಅನುದಾನದ ಯಾವುದೇ ಕೊರತೆ ಇರುವುದಿಲ್ಲ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಮಕ್ಷಮ ಆಲಿಸುವ, ವಿವಿಧ ಸೌಲಭ್ಯಗಳನ್ನು ವಿತರಿಸುವ ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಒದಗಿಸುವ ಸ್ಪಂದನ ಕಲಬುರಗಿ ಎಂಬ ವಿನೂತನ ಕಾರ್ಯಕ್ರಮ ಕಲಬುರಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ದು, ಇದಕ್ಕೆ ಅಭೂತಪೂರ್ವ ಸ್ಪಂದನೆ ಜನತೆಯಿಂದ ಸಿಕ್ಕಿದೆ. ಜನರ ಬಳಿಗೆ ಆಡಳಿತ ಕೊಂಡೊಯ್ಯಬೇಕೆಂಬ ಸರ್ಕಾರದ ಸಂಕಲ್ಪಕ್ಕೆ ಅನುಗುಣವಾಗಿ ಇಲ್ಲಿನ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿದೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ವಿಸ್ತರಣೆಗೆ ಸಲಹೆ ನೀಡಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳ ಅವಧಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಪಹಣಿ ತಿದ್ದುಪಡಿ ಕಾರ್ಯ ನಡೆದಿದೆ. 2010ರಿಂದ ಬಾಕಿ ಇದ್ದ 126 ಭೂ ವ್ಯಾಜ್ಯ ಪ್ರಕರಣಗಳನ್ನು ಕಳೆದ 6 ತಿಂಗಳಲ್ಲಿ ವಿಲೇವಾರಿ ಮಾಡಲಾಗಿದೆ. 2022ರ ಜೂನ್ ಅಂತ್ಯಕ್ಕೆ ಸಕಾಲ ಅರ್ಜಿಗಳ ವಿಲೇವಾರಿಯಲ್ಲಿ 9ರಿಂದ 5 ಸ್ಥಾನಕ್ಕೆ, ಭೂಮಿ ತಂತ್ರಾಂಶದ ವಿಲೇವಾರಿಯಲ್ಲಿ 28ರಿಂದ 7ನೇ ಸ್ಥಾನಕ್ಕೆ ಹಾಗೂ ಎಜಿಎಸ್ಟಿ ಅರ್ಜಿಗಳ ವಿಲೇವಾರಿಯಲ್ಲಿ 30ರಿಂದ 6ನೇ ಸ್ಥಾನಕ್ಕೆ ಇದೆ. ಕಲಬುರಗಿ ಜಿಲ್ಲಾಡಳಿತ ಇತರ ಜಿಲ್ಲೆಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ.
ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ ತಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವ ವಿಶಿಷ್ಟವಾದ ಭೌಗೋಳಿಕ ಸೂಚ್ಯಾಂಕ ಹೊಂದಿರುವ ತೊಗರಿ ಬೆಳೆಯನ್ನು ಭೀಮಾ ಪಲ್ಸ್ ಬ್ರ್ಯಾಂಡ್ ನೀಡಿ ಮಾರಾಟ ಮಾಡಲು ಸರ್ಕಾರ ಉದ್ದೇಶಿಸಿದ್ದು, ಮುಂದಿನ ದಿನಗಳಲ್ಲಿ ತೊಗರಿ ಬೆಳೆ ಈ ಭಾಗದ ರೈತರ ಆರ್ಥಿಕ ಚೇತರಿಕೆಗೆ ಕಾರಣವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಜಿಲ್ಲೆಗೆ ಮಂಜೂರಾಗುವ ಸಂಪೂರ್ಣ ಆಶಾಭಾವನೆ ಹೊಂದಿದ್ದೇವೆ. ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸಹ ಕಲಬುರಗಿ ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಅತೀವ ಆಸಕ್ತಿ ತೋರಿದ್ದಾರೆ. ಇದರಿಂದ 1,000 ಎಕರೆ ಪ್ರದೇಶದಲ್ಲಿ ಇದು ಕಲಿಯುತ್ತಲಿದ್ದು ಸಾವಿರಾರು ಸಂಖ್ಯೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಲಾಗುತ್ತದೆ. ನಬಾರ್ಡ್ ಸಹಾಯದೊಂದಿಗೆ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಈಗಾಗಲೇ ಕಲಬುರಗಿ ನಗರಕ್ಕೆ ಹೊಂದಿಕೊಂಡಿರುವ ಜಾಫರಾಬಾದ್ ಬಳಿ 4 ಎಕರೆ ಜಮೀನು ರೇಷ್ಮೆ ಇಲಾಖೆಯ ಹೆಸರಿಗೆ ವರ್ಗಾಯಿಸಲಾಗಿದೆ. ಇನ್ನು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ಕಲಬುರಗಿ ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಭಾರೀ ಕರತನಾಡಕ್ಕೆ ಪಾತ್ರವಾದವು. ಸಂಸದ ಡಾಕ್ಟರ್ ಉಮೇಶ್ ಯಾದವ್, ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು, ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ವಿಧಾನ ಪರಿಷತ್ ಸದಸ್ಯ ಸುನಿಲ್ ಮಲ್ಲಾಪುರೆ, ಸಾರಿಗೆ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರಾದೇಶಿಕ ಆಯುಕ್ತ ಡಾಕ್ಟರ್ ಎನ್.ವಿ. ಪ್ರಸಾದ್, ಈಶಾನ್ಯ ವಲಯ ಐಜಿಪಿ ಮನೀಶ್ ಖಾರ್ವಿಕರ್, ಜಿಲ್ಲಾಧಿಕಾರಿ ಯಶವಂತ್ ವಿ. ಗುರುಕರ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ವೈಎಸ್ ರವಿಕುಮಾರ್, ಎಸ್ಪಿ ಇಶಾ ಪಂತ್, ಜಿಲ್ಲಾ ಪಂಚಾಯಿತಿ ಸಿಒ ಡಾಕ್ಟರ್ ಗಿರೀಶ್ ಬದೌಲೆ, ಡಿಸಿಪಿ ಅಡೂರು ಶ್ರೀನಿವಾಸುಲು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಲಬುರಗಿ ಅಪರ ಆಯುಕ್ತರಾದ ಗರಿಮಾ ಪವಾರ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಚಪ್ಪ, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್, ಅಪರ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗಳ್ಳಿ, ಸಹಾಯಕ ಆಯುಕ್ತರಾದ ಮೋನಾ ರೂಟ್ ಸೇರಿದಂತೆ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಶ್ರಾವಣ ಮಾಸದ ನಡುವಿನ ಸೋಮವಾರದ ಪ್ರಯುಕ್ತ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಾಲಯಕ್ಕೆ ಇಂದು ಭಕ್ತರು ಸುನಾಮಿ ರೂಪದಲ್ಲಿ ಆಗಮಿಸಿ ತಮ್ಮ ಇಷ್ಟ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ನಡುವಿನ ಸೋಮವಾರದ ಕಾರಣ ಮಧ್ಯರಾತ್ರಿಯಿಂದಲೇ ಸಾವಿರಾರು ಭಕ್ತರು ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆಯಲು ದೊಡ್ಡ ದೊಡ್ಡ ಸಾಲುಗಳಲ್ಲಿ ತಮ್ಮ ಸರದಿಗಾಗಿ ಕಾಯುತ್ತಾ ನಿಂತಿದ್ರು. ಆಗೊಮ್ಮೆ ಈಗೊಮ್ಮೆ ಮಧ್ಯೆ ಮಧ್ಯೆ ಸುರಿತಾ ಇದ್ದ ಜಿಟಿ ಜಿಟಿ ಮಳೆಯನ್ನ ಸಹ ಲೆಕ್ಕಿಸದೆ ಭಕ್ತರು ದೇವಾಲಯದ ಆವರಣದಲ್ಲಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ್ರು. ಈ ಮಧ್ಯೆ ಶ್ರಾವಣ ನಡುವಿನ ಸೋಮವಾರ ಹಾಗೂ ಕಾಕತಾಳೀಯ ಎನ್ನುವಂತೆ ಇದೇ ದಿನ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ವರ್ಷಾಚರಣೆ ಹಿನ್ನೆಲೆ ದೇವಾಲಯಕ್ಕೆ ತ್ರಿವರ್ಣ ಧ್ವಜದ ಬಣ್ಣಗಳಲ್ಲಿಯೇ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಠದ ಪೂಜ್ಯನೀಯ ದಾಕ್ಷಾಯಿಣಿ ಅವ್ವಾಜಿ ಅವರು ಹೇಳಿದರು. 25ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಎಲ್ಲರಿಗೂ ಶುಭಾಶಯಗಳು. ವಿಶೇಷವಾಗಿ ನಡುವಿನ ಸೋಮವಾರ 3ನೇ ಸೋಮವಾರ ಶ್ರಾವಣ ಮಾಸದ 3ನೇ ಸೋಮವಾರದ ಅದನ್ನು ಭಾಳ ವಿಶೇಷವಾಗಿ ಆಗಿದೆ. ಈ ಭಕ್ತಾದಿಗಳಿಗೂ ಎಲ್ಲ ಅನುಕೂಲವೆಲ್ಲ ಮಾಡಿಕೊಟ್ಟಿದೆ. ಪುರಾಣ ಪ್ರವಚನ ಎಲ್ಲ ನಡೆದಿದೆ. ವಿಶೇಷವಾಗಿ ಅಮೃತ ಮಹೋತ್ಸವ ಸಲುವಾಗಿ ಲೈಟಿನ ಮತ್ತು ಲೈಟಿನ ಅಲಂಕಾರ, ಹೂವದ ಅಲಂಕಾರ ಎಲ್ಲ ಅಲಂಕಾರವನ್ನು ಮಾಡಿದೆ. ಎಲ್ಲರಿಗೂ ದೇಶಭಕ್ತಿ ಮತ್ತು ದೇಶ ಸೇವೆ ಮಾಡುವ ಒಂದು ಮನೋಭಾವ ಎಲ್ಲರಿಗೂ ಜಾಗೃತವಾಗಲಿ ಅಂತ ಹೇಳಿ ಎಲ್ಲರೂ ದೇಶ ಸಲುವಾಗಿ ನಾವು ಭಾರತ ದೇಶದ ಮಕ್ಕಳು ಎಲ್ಲರೂ ಜಾಗೃತರಾಗಿ ದೇಶ ಸೇವೆ ಮಾಡಬೇಕಂತ ಹೇಳಿ ನಂದೇಳಿ ಮಾಡ್ತೀನಿ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿಯವರು ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಿಜೆಪಿಯ ಕಲಬುರಗಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿ ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣ ನೆರವೇರಿಸಿದ ಬಳಿಕ ಸಚಿವ ನಿರಾಣಿಯವರು ಮಾತನಾಡಿ, ಈಗಾಗಲೇ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಕಳೆದಿವೆ. ಇಷ್ಟೊಂದು ಸುದೀರ್ಘ ಪ್ರಯಾಣದಲ್ಲಿ ದೇಶ ಹಲವು ರೀತಿಗಳಲ್ಲಿ ಪ್ರಗತಿ ಕಂಡಿದೆ. ಮುಂದಿನ 25 ವರ್ಷಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಲು ದೇಶ ಯುವಕರು ಎಲ್ಲಾ ರಂಗಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಬೇಕಿದೆ ಎಂದಿದ್ದಾರೆ. ಆಜಾದಿ ಕಾ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಭಾಯ್ ಮೋದಿಯವರು ಇವತ್ತು ವಿಶೇಷವಾಗಿ 75ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವವನ್ನು ವಿಶೇಷವಾಗಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿರುವಂಥದ್ದು. ಸ್ವತಂತ್ರ ಸಿಕ್ಕು 75 ವರ್ಷದಲ್ಲಿ ಸಾಕಷ್ಟು ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾಗಿದೆ. ಮುಂದಿನ 25 ವರ್ಷ ಅಂದರೆ 100 ವರ್ಷಗಳ ಕಾಲದವರೆಗೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ನೀಲನಕ್ಷೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಯುವ ಜನತೆಗೆ ಮಾಡಿಕೊಡ್ತಾ ಇರೋದರಿಂದ ನಿಶ್ಚಿತವಾಗಿಯೂ ಸಹಿತ ಮುಂದುವರೆದಿರುವಂಥ ದೇಶಗಳಿಗೆ ನಮ್ಮ ಭಾರತವನ್ನು ಹೋಲಿಸಿದರೆ ನಾವು ಯಾವುದಕ್ಕೂ ಕಡಿಮೆ ಇರಲಾರ್ದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರುವಂತೆ ಅವರೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಕಲಬುರಗಿಯ ಮಹಾಜನತೆ ಈ ಕಲ್ಯಾಣ ಕರ್ನಾಟಕವನ್ನು ಸಹಿತ ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಬೇಕು. ನಾವೆಲ್ಲರೂ ಸಹಿತ ದೇಶದ ಮುಂದುವರಿಯುವಂಥದ್ದಕ್ಕೆ ಹೆಗಲಿಗೆ ಹೆಗಲುಗೊಟ್ಟು ಕೆಲಸವನ್ನು ಮಾಡುವಂಥದ್ದು ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪಕ್ಷದ ಗ್ರಾಮೀಣ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ನಗರ ಜಿಲ್ಲಾಧ್ಯಕ್ಷ ಸಿದ್ದಾಜಿ ಪಾಟೀಲ್, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗೀರಥಿ ಗುನ್ನಾಪುರ್, ಪಕ್ಷದ ಮುಖಂಡರಾದ ರಾಘವೇಂದ್ರ ಕೂಗ್ನೂರ್ ಸೇರಿದಂತೆ ಇನ್ನಿತರರು ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯ ಪ್ರತಿಷ್ಠಿತ ಕಾಯಕ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆ ತ್ರಿವರ್ಣ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿಯ ಜೇವರ್ಗಿ ರಸ್ತೆಯ ಸಮಾಧಾನ ಸಮೀಪದ ಕಾಯಕ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಮುಖ್ಯಸ್ಥರಾದ ಶಿವರಾಜ್ ಪಾಟೀಲ್ ಹಾಗೂ ಪ್ರಿನ್ಸಿಪಾಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ವಿದ್ಯಾರ್ಥಿಗಳು ಫ್ಯಾನ್ಸಿ ಡ್ರೆಸ್ ಮೂಲಕ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿದ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ತೊಟ್ಟು ರಂಜಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ರು. ಶಾಲೆಯ ಕೆಲವು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಭಾಷಣಗಳನ್ನ ಗಮನ ಸೆಳೆಯುತ್ತಿದ್ವು. This made passionate freedom fighters like Ashfaqullah Khan and served and depressed. The organization was founded in 19. Shivaji Maharaj was the great leader of the Maratha Empire. He was born on 19 February 1614. His father's name was Sahaji Bhosle and his mother's name was Jizabai Bhosle. ಶುಭೋದಯಗಳು. ನನ್ನ ಹೆಸರು ವೈಷ್ಣವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಇವತ್ತಿನ ಭಾಷಣ ಇಂಡಿಪೆಂಡೆನ್ಸ್ ಡೇ. Respected founders, sir, president, ma'am, principal, teachers, my dear brothers and sisters and all the gathered ones. Please accept my wishings of the morning. ಸಂಸ್ಥೆಯ ಮುಖ್ಯಸ್ಥರಾದ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಇಂದು ದೇಶದ ಯುವಕರು ಕೇವಲ ಮೊಬೈಲ್ ಗೀಳಿನಲ್ಲಿ ಮುಳುಗಿ ಹೋಗಿದ್ದಾರೆ. ಇದರಿಂದಾಗಿ ದೇಶದ ಪ್ರಗತಿ ಕುಂಠಿತಗೊಳ್ಳುವ ಅಪಾಯ ಎದುರಾಗಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದರು. On this 75th Independence Day, we are celebrating it as a Amrit Mahotsav. We are India, where we have been belongs to different caste, community, and different parts of the country. We are all celebrating the Independence Day. We as a nation, we have to work hard. And there are two things which I need to mention here on the Independence Day. On the one hand, India has been recognized in the world. India is working and hard to make it as a world leader. We are the biggest democratic country. But on the other hand, on the 75th Independence Day, there is a lot of things which we need to work. Especially I am worried about the youth of this country, where we have been addicted to the mobile technology, Facebook, WhatsApp, Twitter and social media. And that is the thing, it's bothering me. I hope
this particular 75th Independence Day brings an independent country of free of mobile, okay, free of technology. Technology should be used to a certain extent, not to the extent where we lose our own control, because there is a lot of research has been done. The education system is getting collapsed. The education is going in the backward directions. If we didn't fix it right now, then India will face a serious problem. So on this 75th Independence Day, let us work together as a nation towards the development of country by empowering all the youths, making them to get their education what they needed, not what we needed. We have to give the education to the students what they needed. If we all do it, then again we might get a chance to become the super leader. Again, happy Independence Day and happy 75th Independence Day to all. Hopefully everybody will celebrate the Independence Day as a one nation, as a one persons. Jai Hind, Jai Karnataka. I wish you a very happy Independence Day, 75th Independence Day. Thank you. ಕಾಯಕ ಸಂಸ್ಥೆಯ ಮುಖ್ಯ ಗುರುಗಳಾದ ಸಪ್ನಾ ಶಿವರಾಜ್ ಪಾಟೀಲ್ ಸೇರಿದಂತೆ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ವೇದ ಪಬ್ಲಿಕ್ ಶಾಲೆಯಲ್ಲಿ ತ್ರಿವರ್ಣ ಧ್ವಜಾರೋಹಣ, ಪ್ರಜಾಪ್ರಭುತ್ವದ ಸಂರಕ್ಷಣೆಯಲ್ಲಿ ಪೌರ ಪ್ರಜ್ಞೆ ಪ್ರದರ್ಶಿಸಲು ಸೆಕ್ರೆಟರಿ ರವಿ ಕರೆ. ವಿಶ್ವಕರ್ಮ ಹೋರಾಟದ ಸಮಿತಿ ವತಿಯಿಂದ ತ್ರಿವರ್ಣ ಧ್ವಜಾರೋಹಣ. ಸಂಜಯ್ ಗಾಂಧಿ ನಗರ, ಕಸ್ತೂರಿ ನಗರ, ಮೋದಿ ಲೇಔಟ್ ನಿವಾಸಿಗಳಿಂದ ರಾಮಚಂದ್ರ ಶ್ರೀಗಳ ಸಾನ್ನಿಧ್ಯದಲ್ಲಿ ತಿರಂಗ ಧ್ವಜಕ್ಕೆ ಸಲಾಮು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಸೇಡಂ ರಸ್ತೆಯಲ್ಲಿರುವ ವೇದ ಸಿಬಿಎಸ್ಇ ಪಬ್ಲಿಕ್ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ತ್ರಿವರ್ಣ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಸೇಡಂ ರಸ್ತೆಯಲ್ಲಿರುವ ವೇದ ಸಿಬಿಎಸ್ಇ ಪಬ್ಲಿಕ್ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ತ್ರಿವರ್ಣ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನದ ಮೂಲಕ ಶಾಲೆಯ ಸೆಕ್ರೆಟರಿ ರವಿ ಎಸ್ ಮಲ್ಶೆಟ್ಟಿ ಹಾಗೂ ಫೌಂಡರ್ ಟ್ರಸ್ಟಿ ಆರ್ತಿ ಆರ್ ಮಲ್ಶೆಟ್ಟಿ ಅವರನ್ನ ಧ್ವಜಾರೋಹಣಕ್ಕೆ ಸ್ವಾಗತಿಸುವ ಮೂಲಕ ಗಮನ ಸೆಳೆದ್ರು. ಬಳಿಕ ಶಾಲೆಯ ಸೆಕ್ರೆಟರಿ ರವಿ ಎಸ್ ಮಲ್ಶೆಟ್ಟಿ ಹಾಗೂ ಟ್ರಸ್ಟಿ ಆರ್ತಿ ಆರ್ ಮಲ್ಶೆಟ್ಟಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ರು. जय हे भारत भाग्य
ಧ್ವಜಾರೋಹಣದ ಬಳಿಕ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. गांधी जी के विचारों को अपने अंदर जिंदा रखें। से पे घर 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 पर सुनकर उनका नाम उनका छोटा सा ಧ್ವಜಾರೋಹಣದ ಪ್ರಯುಕ್ತ ವಿದ್ಯಾರ್ಥಿಗಳಾದ ಶ್ಲೋಕ ಮತ್ತು ಅರಸ್ನಲ್ ಪ್ರಸ್ತುತಪಡಿಸಿದ ಭಾಷಣಗಳನ್ನ ಗಮನ ಸೆಳೆದ್ವು. हम हमारे देश में आज़ादी से घूम सकते हैं, आज़ादी से बोल सकते हैं। अगर हम नॉर्थ कोरिया को देखें तो वहाँ के लोग कितने दबाव में जी रहे हैं। वहाँ पता चलेगा कि ना तो आज़ादी से कुछ बोल सकते हैं, ना तो घूम सकते हैं। हम भारतवासी कितने नसीब वाले हैं जो हम भारत में जन्मे हैं। यहाँ एक दूसरे को मान सम्मान मिलता है। आज मैं आप सभी से एक निवेदन करना चाहता हूँ कि हम आज़ादी कितनी जोश से मना रहे हैं, तिरंगा लहरा रहे हैं। बाद में ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ವಿರೋಧಿಸಿದರು. ಇದರ ಪರಿಣಾಮ 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯವಾಯಿತು. ಗೆದ್ದ ಸಂಭ್ರಮಕ್ಕೆ ಪ್ರತಿ ವರ್ಷ ಈ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಾತ್ಮ ಗಾಂಧಿ, ನೆಹರು, ವಲ್ಲಭಭಾಯಿ ಪಟೇಲ್, ಸಂಗೊಳ್ಳಿ ರಾಯಣ್ಣ. ಸಂಸ್ಥೆಯ ಸೆಕ್ರೆಟರಿ ರವಿ ಮಲ್ಶೆಟ್ಟಿ ಅವರು ಮಾತನಾಡಿ, ದೇಶಕ್ಕೆ ಲಭಿಸಿರುವ ಸ್ವಾತಂತ್ರ್ಯೋತ್ಸವದ ಅತ್ಯಂತ ಎಚ್ಚರಿಕೆಯಿಂದ ಬಳಸುವ ಪೌರ ಪ್ರಜ್ಞೆ ಎಲ್ಲರಲ್ಲೂ ಇರಬೇಕು ಎಂದರು. India will unfurl the tricolor from the Red Fort in the old city like every year. On this day, Indians pay tributes to all the prominent leaders of India who have heroically fought for the country's freedom in the past. Many schools and colleges will be celebrating the Azadi Ka Amrit Mahotsav with the theme Nation First, Always First. Amrit Mahotsav means nectar of a grand celebration which signifies the 75 years of Indians' independence from British Raj. The government also aims to hoist 200 million tricolors to mark the special occasion. To make this possible, central government has launched the Har Ghar Tiranga campaign from 13th August to 15th August and Independence Week from 11th to 17th August to celebrate the 75 years of India's independence. ವೇದ ಸಿಬಿಎಸ್ಇ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಾಲ್ ಭಾವಿಕಾ ಲಾಡ್, ಫೌಂಡರ್ ಟ್ರಸ್ಟಿ ಆರ್ತಿ ಆರ್ಮಲ್ ಶೆಟ್ಟಿ ಸೇರಿದಂತೆ ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ವಿಶ್ವಕರ್ಮ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 7ರ ವ್ಯಾಪ್ತಿಯ ಸಂಜಯ್ ಗಾಂಧಿ ನಗರ, ಕಸ್ತೂರಿ ನಗರ ಮತ್ತು ಮೋದಿ ಲೇಔಟ್ ನಿವಾಸಿಗಳು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ತ್ರಿವರ್ಣ ಧ್ವಜಾರೋಹಣವನ್ನು ಕೈಗೊಂಡರು. ಸಂಜಯ್ ಗಾಂಧಿ ನಗರ, ಕಸ್ತೂರಿ ನಗರ ಮತ್ತು ಮೋದಿ ಲೇಔಟ್ ನಿವಾಸಿಗಳು ಒಟ್ಟಾಗಿ ಕೈಗೊಂಡ ಅಮೃತ ಮಹೋತ್ಸವ ಆಚರಣೆ ಸಮಾರಂಭದಲ್ಲಿ ಸಿಂದಗಿ ತಾಲೂಕಿನ ಆಲ್ಮೇಲ್ ಗ್ರಾಮದ 3 ಜಾವ ಮಠದ ಪೀಠಾಧಿಪತಿಗಳಾದ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣದ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ಆಗಿರುವ ಶ್ರೀರಾಮಚಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಸ್ವಾಮೀಜಿಗಳು ಆರಂಭದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳ ಭಾವಚಿತ್ರಗಳಿಗೆ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಬಿಜೆಪಿ ಮುಖಂಡ ಉಮೇಶ್ ಪಾಟೀಲ್ ಧ್ವಜಾರೋಹಣವನ್ನು ನೆರವೇರಿಸಿದರು. पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा
चंचल जलधि तरंगा तव शुभ नामे जागे तव गाहे तव जय गाथा जन गण मंगल भाग्य विधाता जय हे जय हे जय हे जय 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 हे। ಸಾನ್ನಿಧ್ಯ ವಹಿಸಿದ ಶ್ರೀರಾಮಚಂದ್ರ ಮಹಾಸ್ವಾಮಿಗಳು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಾ ಇಂದು ಜಗತ್ತಿನಲ್ಲಿ ಭಾರತ ಅತ್ಯಂತ ಸದೃಢ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ ಎಂದರು. 75ನೇ ಅಮೃತ ಮಹೋತ್ಸವ ನಮ್ಮ ಪ್ರಧಾನ ಮೋದಿಯವರು ಹ್ಯಾಂಗ ಆಚರಣೆ ಮಾಡಿರಂದ್ರ ಹರ್ ಧರ್ಮೇ ತಿರಂಗ ಎಲ್ಲಿ ನೋಡ್ದಲ್ಲಿ ಧರ್ಮದ ಮನೆಯ ಮೇಲೆ ತಿರಂಗ ಹ್ಯಾಂಗ ಕಾಣಕತ್ತಾವ. ಈಗ ನಮ್ಮ ಭಾರತ ದೇಶ ಮೊದಲ ಎಷ್ಟೇ ಸ್ಥಾನದಾಗಿತ್ತು ಗೊತ್ತಿಲ್ಲ, ಈಗ 4ಕ್ಕೆ ಬಂದದ. ಮುಂದಿನ ದಿನಮಾನಗಳಲ್ಲಿ 1ನೇ ಸ್ಥಾನ ಬರ್ಬೋದು. ಮೋದಿಯವರು ಪ್ರಧಾನಮಂತ್ರಿ ಆದ್ರೆ ಹಾಗೆ ಆಗ್ತಾರೆ. ಯಾಕಂದ್ರೆ ಅವರು ಮಾಡುವ ಸಾಧನೆ ಎಲ್ಲರಿಗೆ ಎಲ್ಲಿಂದ ಆರಿಸಿ ನಾಲ್ಕು ನಡ್ಕೋತಾರೆ. ಈಗ ನಮ್ಮ ಧರ್ಮಸ್ಥಳ ರೇಡಿಯೋರಿಗೆ ಒಮ್ಮೆ ಸದಸ್ಯ ಮಾಡಿಬಿಟ್ಟು ಮೇಲ್ಮನೆ ಅವ್ರು ಹ್ಯಾಂಗ ಆರಿಸ್ತಾರ. ಅವ್ರ ವಿಚಾರಗಳೇ ವಿಚಿತ್ರವಾಗಿರ್ತಾವ ಅವ್ರು ಮಾಡೋ ಕೆಲಸ. ನಾವು ಉಮೇಶ್ ಪಾಟೀಲ್ ಅವರು ಮತ್ತು ನಮ್ಮ ನಾಯಕ್ ಅವರು, ಅಲ್ಲಿಂದ ಕಾರ್ಪೊರೇಟರ್ ಅವರು, ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದ ದೇವಿಂದ್ರ ದೇಸಾಯಿಕಲ್ಲೂರ್ ಅವರು, ಕೂಡ್ಲಿ ಮಾಮ ಅವರು, ಮುಂದೆ ಕುಳಿತಂತೆ ಎಲ್ಲ ದುಬೈ ಕೊಲ್ಲಿಯ ಕಸ್ತೂರಿ ನಗರದ ನಿವಾಸಿಗಳು ಎಷ್ಟು ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಾವು ಮಾಡಿವಲ್ಲ, ಇದು ಭಗವಂತ ಎತ್ತುವಂತ ಕಾರ್ಯಕ್ರಮ. ದೇಶಕ್ಕೆ ರಾಷ್ಟ್ರಧ್ವಜಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಇದೇ ರೀತಿ ಪ್ರತಿ ವರ್ಷ ಮುಂದೆ ಬರುವ 76ನೇ ಮಹೋತ್ಸವ ಅವಾಗಲೂ ನಾವು ನೀವೆಲ್ಲರೂ ಕಲಿಯರು. ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡ್ತಾರೆ. ಧ್ವಜಾರೋಹಣ ನೆರವೇರಿಸಿದ ಉಮೇಶ್ ಪಾಟೀಲ್ ಅವರು ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯ ಮತ್ತು ಪೌರ ಪ್ರಜ್ಞೆ ಅರಿತು ವರ್ತಿಸಿದ್ರೆ ಸಮರ್ಥ ಭಾರತ ನಿರ್ಮಾಣ ಮತ್ತಷ್ಟು ಸುಲಭವಾಗಲಿದೆ ಎಂದರು. ಸೇರಿ ಇವತ್ತೊಂದು ವಿಜೃಂಭಣೆಯಿಂದ ನಮ್ಮ ದೇಶದಾಗ ನಿಮ್ಗೆಲ್ಲರಿಗೂ ಗೊತ್ತದ 75ನೇ ವರ್ಷದ ಕಾರ್ಯಕ್ರಮ ವಿಜೃಂಭಣೆಯಿಂದ ಎಲ್ಲಾ ದೇಶದಲ್ಲಿ ಪ್ರತಿ ಮನೆಯಾಗ ಫಸ್ಟ್ ಟೈಮ್ ನಮ್ಗೆ ಎಲ್ಲರಿಗೆ ಅವಕಾಶ ಸಿಕ್ಕದ ಮನೆಗೆ ಜೆಂಡಾ ಹಾರಿಸ್ಲಿಕ್ಕ. ಇಲ್ಲ ಜೆಂಡಾ ಬರೇ ನಮ್ಮ ಸ್ಕೂಲ್ಗಳೊಳಗ ಕಾಲೇಜುಗಳ ಆಮೇಲೆ ಎಲ್ಲ ಸರ್ಕಾರಿ ಇದರಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತಿತ್ತು. ಇದು ಮೊದಲನೇ ಸಾರಿ 75ನೇ ವರ್ಷದ ಅಂತೇಳಿ ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಮನೆಯಲ್ಲಿ ನಮ್ಮ ಧ್ವಜ ಹಾರಾಡಬೇಕು, ನಮ್ಮ ದೇಶ ಪ್ರತಿಯೊಂದು ನಾಗರಿಕರಿಗೆ ಇದರ ಸ್ವಾಭಿಮಾನ ಇರ್ಬೇಕಂತ ಹೇಳಿ ಇದಕ್ಕೆ ಇದು ಮಾಡಿದ್ಕ ತಾವು ಅವ್ರು ಕರೆ ಕೊಟ್ಟಿದ್ಕ ಪ್ರತಿಯೊಂದು ಮನುಷ್ಯ ತಪ್ಪಲಾರ್ದೆ ಇದಕ್ಕೊಬ್ಬೊಬ್ರು ಎಲ್ಲಾರು ತಮ್ಮ ಮನೆಯಾಗ ತಮ್ಮ ಸ್ವ ಇಚ್ಛೆಯಿಂದ 5 ದಿವಸ ಸ್ವತಃ ನೀವು ಎಲ್ಲೇನೂ ನೋಡ್ಬೋದು. ಜನ ತಮ್ಮ ಕೈಯಲ್ಲಿ ಜೆಂಡಾ ಹಿಡ್ಕೊಂಡು ಮಾರ್ಕೆಟ್ದಾಗ ಹೋಗಿ ತಗೊಂಡ್ಬಂದು ಮನೆ ಹಚ್ಚಿ ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ನಮ್ಮ ದೇಶ ಬಹಳ ಜನರ ಹೋರಾಟ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರೆಲ್ಲ ಮಾಡಿದ್ರಿಂದ ನಾವು ನೀವು ಎಲ್ಲರೂ ಈ ರೀತಿ ಇಲ್ಲಿ ಎಲ್ಲ ಕ್ಷೇಮವಾಗಿ ಕೂತು ಒಂದು ಒಳ್ಳೆ ಒಡನಾಟ ಇಟ್ಟುಕೊಂಡು ಎಲ್ಲರೂ ನಾವು ಈ ಕಾರ್ಯಕ್ರಮಕ್ಕೆ ಇದು ಒಂದೇ ಕಾರ್ಯಕ್ರಮ ಇರ್ತದೆ ದೇಶದ್ದು. ನಾವು ಎಲ್ಲರೂ ಯಾವುದೋ ಜಾತಿ ಭೇದ ಮರೆತು ನಾವೆಲ್ಲರೂ ಕಲ್ತು ಈ ಜೆಂಡಾ ತಲೆಬಾಗಿ ಕೆಲಸ ಮಾಡಿದ್ದು. ಅದಕ್ಕೆ ಈ ಬಲಿದಾನಕ್ಕೆ ನಾವು ಎಂದೂ ಯಾವತ್ತೂ ಬರಿಬಾರ್ದು, ಯಾವತ್ತೂ ವ್ಯರ್ಥ ಆಗಬಾರ್ದು. ವಿಶ್ವಕರ್ಮ ಹೋರಾಟ ಸಮಿತಿ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್, ಬಿಜೆಪಿ ಮುಖಂಡರಾದ ಮಲ್ಲಿನಾಥ್ ಕೋಡ್ಲಿ, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಜಯ್ ಕುಮಾರ್ ಬಂಗಾರೆ, ಸಿದ್ದಾರೂಢ್ ಕಲ್ಲೂರ್, ಶರಣಪ್ಪ ಹಾದಿಮನಿ, ಲೋಕೇಶ್ ಶಿಲ್ವಂತ್, ವಿಶ್ವನಾಥ ಹಿರೇಮಠ್, ಶರಣು ಕಣ್ಣಿ, ನಾಗರಾಜ್ ವಾಸ್ತಾರಿ, ಶಿವು ಪಾಟೀಲ್, ಅಣ್ವೀರ್ ಮಠಪತಿ ಸೇರಿದಂತೆ ಸಂಜಯ್ ಗಾಂಧಿ ನಗರ, ಕಸ್ತೂರಿ ನಗರ ಮತ್ತು ಮೋದಿ ಲೇಔಟ್ ನಿವಾಸಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ನಂದಿಕೂರ್ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಸೀತ್ನೂರ್ ಗ್ರಾಮದಲ್ಲಿ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಕುರಿತಂತೆ ರೈತರಿಗಾಗಿ ಚಿಂತನಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಸಮೀಪದ ಸೀತ್ನೂರು ಗ್ರಾಮದಲ್ಲಿ ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರಿ ನಿಯಮಿತ ಆಶ್ರಯದಲ್ಲಿ ರೈತರಿಗಾಗಿ ಸಮಗ್ರ ಕೃಷಿ ಸಾವಯವ ಕೃಷಿ ಕುರಿತಂತೆ ಚಿಂತನಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಮುಖಂಡರು ಹಾಗೂ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಪವನ್ ಕುಮಾರ್ ವಳ್ಕೇರಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಗೋಷ್ಠಿಯಲ್ಲಿ ಪ್ರಗತಿಪರ ರೈತರಾದ ಗುಂಡೇರಾವ್ ದೊಳಗೊಂಡ ಅವರು ಮಾತನಾಡಿ, ರೈತರು ಮಿಶ್ರ ಬೆಳೆಗಳನ್ನು ಬೆಳೆಯುವ ಮೂಲಕ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಬೇಕು ಎಂದು ಕಿವಿ ಮಾತನ್ನ ಹೇಳಿದ್ರು. ಮನಿಕಾಯಿ ಪಲ್ಯ ತೋರಿ, ಸಬ್ಜಿ ಪಲ್ಯ ತೋರಿ, ಮೆಂತಿ ಪಲ್ಯ, ಕೊತ್ತಂಬರಿ ಎಲ್ಲ ಅಲ್ಲೇ ಅದು 1 ಎಕರೆದಾಗ ಐತಿ, ಇದು 1 ಎಕರೆ ಅದ. ಸುತ್ತ ಗ್ಲೀರಿ ಸಿಡೆ ಹಚ್ಚಿದೆವು. ಗ್ಲೀರಿ ಸಿಡೆ ಯಾರು ಬೈತಾವ ಮಂದಿ. ಗ್ಲೀರಿ ಸಿಡೆ ಇಲ್ಲೆಲ್ಲ ರೋಡಿ ಸಿಗ್ತಾವ. ಗೊಬ್ಬರ ಗಿಡ ದನಗಳು ಕಿತ್ತಾವ. 1 ತಾಸು ಬಿಟ್ಟು ಕಡ್ದು ಹಾಕ್ರೆ ದನಗಳು ಕಿತ್ತಾವ. ನಾವು ಅದು ಮನಿ ಕಟ್ಟಿಗೆನೂ ಆಗ್ತಾವ, ಒಂದು ವೇಳೆ ದನಗಳಿನೂ ಆಗ್ತವೆ. ಎಲ್ಲ ಆ ಥರ 1 ಎಕರೆ ಮಾಡಿದ್ವಿ. ಹಸಿರೆಲೆ ಗೊಬ್ಬರ ಆಗ್ತದ, ಅದು ಮಾಡಿ ಹೇಳ್ರಿ. ಎಲಿ ಕೊಳ್ಸರ ಅದು ಪೂರಾ ಯೂರಿಯನ್ ಇರ್ತದ.
ಅದ್ರಾಗ ಹಿರೇನೇ ಇರ್ತದೆ, ಅಷ್ಟು ಗೊಬ್ಬರ ಇರ್ತದೆ. ಇದು 1 ಎಕರೆ ಅದ. ಇನ್ನೊಂದು ಎಕರೆ ಕಬ್ಬು ಅದ. ಕಬ್ಬು ಎಲ್ಲರೂ 3 ಫೀಟಿನ ಸಾಲ ಮಾಡ್ತಾರೆ. ನಾವು ಗಿಡದಿಂದ ಗಿಡಕ್ಕೆ 5 ಫೀಟ ಸಾಲಿನ ಸಾಲಿಗೆ 10 ಫೀಟ್ ಮಾಡಿದ್ವಿ. 4 ವರ್ಷ ಆಯ್ತು. ಈಗ 4ನೇ ಬೆಳೆದ 1 ದಿನ ಗಳೆ ಹೊಡೆದಿಲ್ಲ, 1 ದಿನ ಎಣ್ಣೆ ಹೊಡೆದಿಲ್ಲ. 1 ದಿನ ಅದಕ್ಕೆ ಕಡ್ಡಿ ಕೊರದು ಹೆಚ್ಚಿಲ್ಲ. ಅದು ಅದೇ ಕಸದಿಂದ ರಸ ಆಗ್ಬೇಕು. ಈಗ 4ನೇ ವರ್ಷ ಬಂದು ನೋಡ್ರಿ ನೀವು, ಕಬ್ಬು ಈ ವರ್ಷ 30 ಗಾಡಿ ತಿಪ್ಪಿ ಗೊಬ್ಬರ ಹಾಕಿನಿ. ಫಸ್ಟ್ ವರ್ಷ ಹಾಕಿದ, 2 ವರ್ಷ ಹಾಕಿದಿಲ್ಲ. ಅದೇ ಕೊಳತೆ ಅದ್ರ ಮೇಲೆ ಬಂದ. ಈ ವರ್ಷ 30 ಗಾಡಿ ಗೊಬ್ಬರ ಹಾಕಿನಿ, ತಿಪ್ಪಿ ಗೊಬ್ಬರ. ಒಂದು ಸಾಲಿನಾಗ ಹೊಡೆಯೋದು, ಒಂದು ಸಾಲಿಗೆ 2 ಗಾಡಿ ಹಾಕೋದು. ರಗಡ್ ಗೊಬ್ಬರ ನಮ್ಮಲ್ಲಿ ಏನು ಗೊಬ್ಬರ ಕಡಿಮಿಲ್ಲ ಹಾಕಿನಿ. ಈಗ ಕಬ್ಬು ಪೈಲೇದು ಯಾವಾಗ ಹೋದ ವರ್ಷ ನವಂಬರ್ಗೆ ಚಾಲು ಮಾಡಿದ ಕಬ್ಬ. ಈಗ ನವಂಬರ್ಗೆ ಮಾಡಿದ್ದು ಈ ಕ್ಷೇತ್ರದ ಇದೆ. ಈ ಜೂನ್ಗೆ ಬಂದ್ ಮಾಡಿದ್ದು ಸಣ್ಣ ಅದ. ಈಗ ಮತ್ತೆ ನವಂಬರ್ ಫಸ್ಟಿಗೆ ಚಾಲು ಮಾಡ್ತೀನಿ. ಕಬ್ಬಿನ ಹಾಲು ನಾನೇ ಸ್ವತಃ ಮಾಡ್ತೀನಿ ನೋಡಿ. ಸ್ವತಃ ಒಂದು ಮಷಿನ್ ತಂದೀನಿ. ಮತ್ತೊಬ್ಬ ಪ್ರಗತಿಪರ ರೈತರಾದ ಮಲ್ಲಿನಾಥ್ ಕೊಳ್ಳೂರವರು ಮೆಲ್ಕುಂದ ಮಾತನಾಡಿ, ರೈತರು ತಮ್ಮ ಸ್ವಂತ ಜ್ಞಾನವನ್ನು ಬಳಸಿಕೊಂಡು ಬೀಜ ಸಂಗ್ರಹಿಸುವ ಹಿಂದಿನ ತಲೆಮಾರಿನ ಪದ್ಧತಿಯನ್ನ ಮತ್ತೊಮ್ಮೆ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ. ಇದರಿಂದ ಉತ್ತಮ ಗುಣಮಟ್ಟದ ಇಳುವರಿ ಪಡೆಯುವ ಖಾತ್ರಿ ಲಭಿಸುತ್ತೆ ಎಂದರು. ಯಾಕಂತೇಳಿ ಅದ್ರಾಗ ಐಸಿಡಿ ಇದ್ದಪ್ಪ ಇರ್ತದೆ. ಮಣ್ಣು ಭಾಳ ಮಿದು ಆಗ್ತದೆ, ನೆಲ ಭಾಳ ಮೆತ್ತಗಾಗಿ ತಿರುಗಿ ಹೆಚ್ಚಿಗೆ ನೀರು ಹಿಡಿತದೆ. ಅದಕ್ಕೆ ಎಣ್ಣೆ ಕುಡಿಯೋದು ಮ್ಯಾಲಿತ್ರಿ ಅನ್ನೋದ. ನಾವು ಬೀಜನೂ ಹೊರಗಿಂದ ಖರೀದಿ ತರೋದು. ಯಾರು ರಾಶಿ ಮಾಡಿ ಮನ್ಯಾಗ ಬೀಜ ಇಟ್ಕೊಳ್ಳೋದು. ಅವಾಗ ಏನು ಮಾಡ್ತಿರು, ಮೊದನಾತ ತೆಗೆದು ಕಡೆಗೆ ತೆಗೆದು ಅವು ಬೀಜದ ತೆನಿ ಆರಿಸಿ ತೆಗೆದಕ್ಕೆ ಅವು ಬೀಜದ ತೆನಿ ಕಡೆಗೆ ಹಿಡಿದು ಅವು ಮನ್ಯಾಗ ಕೊಟ್ಟು ಬೀಜ ಮಾಡಿ ಬಿತ್ಕೋತೀವಿ. ಈಗ ಯಾರು ಹಂಗೆ ಮಾಡೋದು ಇಲ್ಲ. ತೊಗರಿನೇ ಚಂದ ತೆಗೆದು ಚಲೋ ದಾಣಿ ಮಾಡ್ಕೊಂಡು ಮನೆಗೆ ಇಟ್ಕೊಂಡು ಬಿತ್ತಿರ್ತಾರೆ. ಈಗ ಯಾರು ಬರೀ ಪಾಕೆಟ್ ಬೀಜನೇ ಅವೇನಿದ್ರು ಎಲ್ಲ ನಾವು ರೈತರ ಬಾದಿ ಹೊಲ್ದಾನೆ ಅಷ್ಟೇ ಗ್ರೇಡಿಂಗ್ ಮಾಡಿ ಇದು ಮಾಡಿರ್ತಾರೆ. ಅಂಥ ಬೀಜಾನಿ ಏನದ ನಾವು ತೊಗೊಂಡು ಬಂದು ರೊಕ್ಕ ಕೊಟ್ಟು ಬಿತ್ತೋದು. ನಾವು ಮಾರಾಗ 5,000 ಮಾರ್ತೇವೆ, ತರ 10,000 ಕೊಡ್ತಾರೆ. ಅದೇ ಬೀಜ ಮನೆಯಾಗ ಎಲ್ಲಿ ತಪ್ಪಳಕತ್ತಿದ್ದೆ, ನಾವು ಇದೇ ತಪ್ಪಳಕತ್ತಿದ್ದೇವೆ. ಬೀಜ ನಮ್ಮ ಮನೆಯೂ ಒಂದು ಒಳ್ಳೆ ಬೀಜ ನೋಡಿ ಗ್ರೇಡಿಂಗ್ ಮಾಡಿ ಮನೆಗೆ ಇಟ್ಕೋಬೇಕು. ಬಿತ್ತಲು ಬೀಜ. ಇನ್ನು 2ನೇದು ಮನೆಗೆ ಒಂದು ಆಕಳ 2 ಎತ್ತ ಏನಿದ್ದು ಅದರದೇ ಗೊಬ್ಬರ ಬಿತ್ತೋದು. ನಾವು ಬಾಜಾರ್ಗೆ ಹೋಗಿ ಯಾಕೆ DAP ಯೂರಿಯಾ ತರ್ಕೋಬೇಕು. ಅದರದ್ದೇ ಆದಂಥದ್ದು ಎರೆಹುಳ ಗೊಬ್ಬರ ಒಂದೇ 2 ತೊಟ್ಟಿ ಮಾಡ್ಕೋರಿ. 2 ತೊಟ್ಟಿ ಎರೆಹುಳ ಗೊಬ್ಬರ ಮಾಡ್ಕೊಂಡ್ರೆ ನಿಮ್ಮ ಹೊಲಕ್ಕೆ ಬೇಕಂದಂಗೆ 10 ಎಕರೆ ಹೊಲ ಏನಿದೆ ಎರೆಹುಳ ಗೊಬ್ಬರ ಆಗ್ತದೆ. 2 ಎತ್ತ ಒಂದು ಆಕಳ 10 ಎಕರೆ ಸಂಪೂರ್ಣವಾಗಿ ನಿಮ್ಗೆ ಎರೆಹುಳ ಗೊಬ್ಬರ ಆಗ್ತದೆ. ಬ್ಯಾಡ ಎರೆಹುಳ ಗೊಬ್ಬರ ನಮಗೆ ಮಾಡೋದು ಆಗಲ್ಲ ಅಂದ್ರೆ ಬಿ ಅದೇ ನೀವು ದನಗಳು ಹಿಂದಿಂದ ತೆಗೆದು ಹಾಕಿದ್ದು ಏನು ತಿಪ್ಪಿ ಏನಿರ್ತದಲ್ರಿ, ಆ ತಿಪ್ಪಿನೇ ಆಗ್ತದೆ. ಅಮಾಸಿ ಆದ ಮೂಲಕ ಅದು ಪಲ್ಟಿ ಹೊಡೀರಿ, ತೆಗೆದು ಮತ್ತೊಂದು ಕಡೆ ಎತ್ತಿ ಹಾಕ್ರಿ. ಮತ್ತು ಅದು ಹಾಕಿದ ಒಂದು 8 ದಿನಕ್ಕೆ ಮತ್ತೊಂದು ಪಲ್ಟಿ ಹಾಕ್ರಿ. ಅದು ಒಳಗಿಂದ ಎಲ್ಲ ಹೀಟ್ ಹೋಗಿ ಏನಾಗ್ತದೆ, ತಾನಾಗ ಪುಡಿ ಆಗ್ತದೆ. ಆ ಪುಡಿ ಇನ್ನು ಸೇತ್ನೂರು ಗ್ರಾಮದಲ್ಲಿ ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರಿ ನಿಯಮಿತ ಆಶ್ರಯದಲ್ಲಿ ರೈತರಿಗಾಗಿ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಕುರಿತಂತೆ ಚಿಂತನಾಗೋಷ್ಠಿಯನ್ನು ಹಮ್ಮಿಕೊಳ್ಳಲು ಕಾರಣೀಭೂತರಾದ ಮುಖಂಡ ಪವನ್ಕುಮಾರ್ ಒಳ್ಕೇರಿಯವರನ್ನ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕಾಂತ್ ಶಿವಣಗಿ, ಕೃಷಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರವೀಂದ್ರ ಪಾಟೀಲ್, ಬಾಬುರಾವ್ ಪೊಲೀಸ್ ಪಾಟೀಲ್, ಅಮೀರ್ ಪಟೇಲ್, ಸಂಗನಗೌಡ, ಮಧುಗೌಡ ಸೇರಿದಂತೆ ಸೀತ್ನೂರ್, ನಂದಿಕೂರ್, ಪಾಣೆಗಾಂವ್ ಸೇರಿದಂತೆ ವಿವಿಧ ಗ್ರಾಮಗಳ 100 ರೈತರು ರೈತಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯ ಪೊಲೀಸ್ ಸಹೋದರರು ಹಾಗೂ ಸ್ನೇಹಿತರು ಒಂದಾಗಿ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ನಗರದಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ನಗರದಲ್ಲಿ ಅನ್ನ ಸಂತರ್ಪಣೆ ಕೈಗೊಂಡ ಮೇಲೆ ಸಹೋದರರು ಹಾಗೂ ಸ್ನೇಹಿತರು ಹಸಿವು ಮುಕ್ತ ಭಾರತ ನಿರ್ಮಾಣದ ಸಂದೇಶ ನೀಡುವಲ್ಲಿ ಯಶಸ್ವಿಯಾದರು. ಅನ್ನ ಸಂತರ್ಪಣಾ ಕಾರ್ಯಕ್ರಮದ ಕುರಿತು ಜಾತಿ, ಧರ್ಮ ಮತ್ತು ವರ್ಣಗಳ ತಾರತಮ್ಯವಿಲ್ಲದೆ ಹಸಿವು ಮುಕ್ತ ಭಾರತವನ್ನು ನಿರ್ಮಿಸುವ ಕನಸು ಹೊಂದಿರುವ ತಾವು ಎಂಥದೊಂದು ಮಹತ್ವದ ದಿನವನ್ನ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳುವ ಮೂಲಕ ಯುವಕರಿಗೆ ಜವಾಬ್ದಾರಿಗಳಿವೆ ಎಂಬ ಸಂದೇಶವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಸತೀಶ್ ಪೋಲೆ ಹೇಳಿದ್ದು. 75ನೇ ಸ್ವಾತಂತ್ರ್ಯ ಮಹೋತ್ಸವದ ಎಲ್ಲರಿಗೆ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತಾ, ಹಸಿವು ಮುಕ್ತ ದೇಶವನ್ನಾಗಿ ಮಾಡಲು ಕೇವಲ ಶಿಕ್ಷಣದಿಂದ ಮಾತ್ರ ಎಂದು ಜನರಿಗೆ ಅರಿವು ಮೂಡಿಸಲಾಯಿತು. ಯಾವ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರ ಸಮಾನವಾಗಿ ಸಹಬಾಳ್ವೆ ಎಂದು ಜನರ ಏಳಿಗೆಗಾಗಿ ಈ ಕಾರ್ಯ ನಿರ್ವಹಿಸಬೇಕೆಂದು ಸಾರಲಾಯಿತು. ಅನ್ನದಾನ ವಿತರಣೆ ಜನಸಾಮಾನ್ಯರ ಕಾರ್ಯ. ಈ ಮಹೋತ್ಸವ 75ನೇ ಸ್ವಾತಂತ್ರ್ಯ ಅಂಗವಾಗಿ ನಾವು ಒಂದು ಜನಗೋಸ್ಕರ ಒಂದು ಏನು ಮೆಸೇಜ್ ಕೊಡ್ಬೇಕಂತಂದೀವಿ ಅಂದರೆ, ಈ ನಮ್ಮ ದೇಶ ಬೆಳಿಬೇಕು, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದು
ಅದು ಕೇವಲ ಶಿಕ್ಷಣದಿಂದ ಮಾತ್ರ ಎಂದು ಈ ಜನರಿಗೆ ಒಂದು ಮೆಸೇಜ್ ಕೊಡಲಾಗಿದೆ. ಪ್ರಭು ತಳ್ವಾರ್ ಅವರು ಮಾತನಾಡಿ ಸ್ವಾತಂತ್ರ್ಯವನ್ನ ಅತ್ಯಂತ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಬಳಸಿಕೊಳ್ಬೇಕಾದ ಅಗತ್ಯ ಇದೆ ಎಂದರು. ಇವತ್ತಿನ ದಿನ ಏನಪ್ಪ ಅಂತಂದರೆ ದೇಶದಾದ್ಯಂತ ಎಲ್ಲ ರಾಷ್ಟ್ರಧ್ವಜವನ್ನು ಹಮ್ಮಿಕೊಳ್ಳುತ್ತಾ ಹಾಗೂ ಎಲ್ಲ ಒಂದು ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮೆಲ್ಲ ಸ್ನೇಹಿತ ಬಳಗದವರು ಸತೀಶ್ ಕೋಲೆ ಆಗಿರ್ಬೋದು ಹಾಗೂ ನಿತಿನ್ ಅಣ್ಣ ಅವರಾಗಿರ್ಬೋದು, ಹೀಗೆಲ್ಲ ನಮ್ಮ ಒಂದು ಸ್ನೇಹಿತರ ಬಳಗ ಏನಪ್ಪ ಅಂತಂದರೆ ನಮ್ಮದೊಂದು ದೇಶಕ್ಕಾಗಿ ನಾವು ಏನಾದರೂ ಒಂದು ಕಾಣಿಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ನಾವು ನಾಲ್ಕು ಜನರಿಗೆ ಏನಪ್ಪ ಅಂತಂದರೆ ಒಂದು ಏನಪ್ಪ ಅಂದರೆ ದಾರಿದೀಪವನ್ನು ತೋರಿಸಬೇಕು, ಅವರಿಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಕ್ಕಾಗಿ ಅನ್ನದಾನ ಸಮರ್ಪಣೆಯನ್ನು ಇವತ್ತು ವಿತರಿಸಲಾಯಿತು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಸರ್ಕಾರಿ ಏನಪ್ಪ ಅಂತಂದರೆ ಜಯದೇವ್ ಹಾಸ್ಪಿಟಲ್ನಲ್ಲಿ ನಾವು ಏನಪ್ಪ ಅಂದರೆ ಅನ್ನದಾನ ಸಮರ್ಪಣೆಯನ್ನು ಮಾಡಿದ್ದೇವೆ. ಹೀಗಾಗಿ ಎಲ್ಲರೂ ಕೂಡ ಏನಪ್ಪ ಅಂದರೆ ತಮ್ಮಲ್ಲಿರುವಂಥ ಅಲ್ಪ ಸ್ವಲ್ಪ ಏನಪ್ಪ ಅಂತಂದರೆ ನಾವು ಕಂಡುಕೊಂಡ ಹಾಗೆ ನಮ್ಮಲ್ಲಿರುವಂಥದ್ದನ್ನು ನಮ್ಮಲ್ಲಿ ಹೆಚ್ಚಿಗೆ ಇದ್ದರೆ ಕಡಿಮೆಯನ್ನು ಮಾಡಿಕೊಂಡು ಅದರಲ್ಲಿರುವಂಥ ಸ್ವಲ್ಪ ಜನವನ್ನು ನಾವು ಬೇರೆಯವರಿಗೂ ಕೂಡ ಸಹಾಯವನ್ನು ಮಾಡಿದರೆ ನಮ್ಮ ದೇಶ ಮುಂದೆ ಬರಲು ಸಾಧ್ಯವಾಗುತ್ತಾ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಹೀಗೆ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಎಲ್ಲರೂ ಏನಪ್ಪ ಅಂದರೆ ದೇಶಕ್ಕಾಗಿ ಒಂದು ಏನಪ್ಪ ಅಂದರೆ ಸಹಾಯವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು. ಇದೇ ರೀತಿಯಾಗಿ ಎಲ್ಲರೂ ತಮ್ಮವರು ನನ್ನವರು ಅನ್ನುವ ಹಾಗೆ ಸಹಬಾಳ್ವೆಯಿಂದ ಜೀವನ ನಡೆಸಬೇಕಂತ ಹೇಳುತ್ತಾ ಆದಿತ್ಯ ಪೋಲೆ, ಅಭಿಷೇಕ್ ಪೋಲೆ, ನಿತಿನ್ ಸೂರ್ಯವಂಶಿ ಮತ್ತು ಶಶಿಕುಮಾರ್ ಹೈಬತಿ ಸೇರಿದಂತೆ ಇನ್ನಿತರರು ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಭಕ್ತರಿಗಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವಕಲ್ಯಾಣ ಕರ್ನಾಟಕ ನರ್ಸಿಂಗ್ ನೌಕರರ ಸಂಘದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಹಿನ್ನೆಲೆ ಕಲಬುರಗಿಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವಕಲ್ಯಾಣ ಕರ್ನಾಟಕ ನರ್ಸಿಂಗ್ ನೌಕರರ ಸಂಘದ ಅಧ್ಯಕ್ಷರಾದ ಸಾಹೇಬ್ ಗೌಡ ಅವರು ಈ ಕುರಿತು ಮಾತನಾಡುತ್ತಾ, ದೇಶ ಅತ್ಯಂತ ಸಂಭ್ರಮದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿದೆ. ಈ ಹಿನ್ನೆಲೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ನವಕಲ್ಯಾಣ ಕರ್ನಾಟಕ ನರ್ಸಿಂಗ್ ನೌಕರರ ಸಂಘ ವತಿಯಿಂದ ಗುಲ್ಬರ್ಗಾ ಅಧ್ಯಕ್ಷ ಅಂತ ಸಾಹೇಬಗೌಡ ಪಾಟೀಲ್ ನಾನು ಇವತ್ತು ಆಜಾದಿ ಕಾ ಅಮೃತೋತ್ಸವ 75ನೇ ಸ್ವಾತಂತ್ರ್ಯ ದಿನ ಅಂಗವಾಗಿ ನಾವು ಇಲ್ಲೆಲ್ಲ ಆಲ್ರೆಡಿ ಇಡೀ ಇಂಡಿಯಾದಲ್ಲಿ ಸುಖ ಸಂಭ್ರಮ ಒಂದು ಭಾರತದಲ್ಲಿ ನಡೀತಾ ಇದೆ. ನಾವು ಎಲ್ಲ ಬೈಕ್ ರ್ಯಾಲಿ ಯೂತ್ ಐಕಾನ್ ಎಜುಕೇಷನ್ ಆದರಂತ ಇವರಿಗೆಲ್ಲ ಯಾವ ರೀತಿ ನಡ್ಕೋಬೇಕು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಇದೇ ನವ ಕಲ್ಯಾಣ ಕರ್ನಾಟಕ ನರ್ಸಿಂಗ್ ಅಧಿಕಾರಿಗಳ ಸಂಘ ನೌಕರರಿಂದ ಒಂದು ಎಲ್ಲ ಜನಸಾಮಾನ್ಯರಿಗೂ ಇವ್ರು ಬಿ ನರ್ಸಿಂಗ್ ಸ್ಟಾಫ್ ಬಿ ಒಂದು ಒಳ್ಳೆ ಸಮಾಜದಲ್ಲಿ ಕೆಲಸ ಮಾಡ್ತಾರ, ಮುಂದೆ ಬರ್ತಂತಾರೆ ಇವರಿಗೆ ಒಂದು ಮಾನವೀಯತೆ ಅಂದರೆ ಯಾವ ರೀತಿಯಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಂಥ ಚಟುವಟಿಕೆಗಳನ್ನು ಇಲ್ಲ, ಇವರು ಸಮಾಜದಲ್ಲಿ ಬಾಳ್ತಾ ಇದ್ದಾರೆ, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ. ಅದೇ ಕೋವಿಡಲ್ಲಿ ಸುಮಾರು ಎಷ್ಟೋ ಜನ ವೈದ್ಯಕೀಯರು ಇರ್ಬೋದು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಮಿದವ್ರು ಇರ್ಬೋದು, ನಮ್ಮ ದೇಶದ ಸ್ವತಂತ್ರ ಕಾಯುತ್ತಿದ್ದಂಥ ಆರ್ಮಿ ಅವ್ರಿಗೂ ನಾನು ತುಂಬ ಹೃದಯವನ್ನು ಕೋರುತ್ತಾ ಸಂಘದ ಉಪಾಧ್ಯಕ್ಷರಾದ ಸೀತಾ ಬಡ್ಗೇರ್ ಅವರು ಮಾತನಾಡುತ್ತಾ, ದೇಶವನ್ನ ಸದೃಢಗೊಳಿಸುವ ನಿಟ್ಟಿನಲ್ಲಿ ಯುವಕರು ತಮ್ಮ ಪಾತ್ರ ನಿರ್ವಹಿಸಬೇಕು ಎಂಬುದನ್ನ ಮನವರಿಕೆ ಮಾಡಿಕೊಳ್ಳಲು ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ದಿನ ಏನಂದ್ರೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ದಿನದಂದು ನಾವು ಶುಭ ದಿನ ಅನ್ಕೊಂಡು ಇವತ್ತು ನಾವು ಎಲ್ಲ ನರ್ಸಿಂಗ್ ಪದಾಧಿಕಾರಿಗಳು ಇವತ್ತೆಲ್ಲರೂ ಕೂಡಿ ನಾವು ಅನ್ನ ಸಮರ್ಪಣೆ ಇಟ್ಕೊಂಡಿದ್ದೇವೆ. ಯಾಕಂದರೆ ನಾವು ಕೋವಿಡ್ ವಾರಿಯರ್ಸ್ ಆಗಿ ಎಷ್ಟೋ ಕೆಲಸ ಮಾಡಿವಿ, ನಮ್ಗೆ ಯಾರೂ ಗುರುತು ಹಿಡಿದಿಲ್ಲ. ಕೋವಿಡ್ ಇದ್ದ ತಕ್ಷಣ ಕೋವಿಡ್ ವಾರಿಯರ್ಸ್ ಅಂತ ಅಷ್ಟೇ ಅನ್ಕೊಂಡಾರ. ಬಟ್ ಈ ಟೈಮಿಗೆ ಹಾಸ್ಪಿಟ್ಲಿಗೆ ವರ್ಕ್ ಮಾಡ್ತಾರೆ ಅಂದಮೇಲೆ ನಮಗೂ ಭಾಳ ಕೀಳಾಗಿ ನೋಡ್ತಾರೆ, ಯಾರು ನರ್ಸಿಂಗ್ ಸ್ಟಾಫ್ ಅಂತ ಅವರ ನರ್ಸಿಂಗ್ ಸ್ಟಾಫ್ ಅನ್ಕೊಳ್ಳೋದು. ಆದರೂ ಇವತ್ತಿನ ದಿನ ನಾವೆಲ್ಲರೂ ಈ ಅನ್ನ ಸಮರ್ಪಣೆ ಇಟ್ಕೊಂಡು ಈ ಸಮಾಜ ಸೇವೆನೂ ಮಾಡೋಕ್ಕೆ ಈ ನರ್ಸಿಂಗ್ ಅಸೋಸಿಯೇಷನ್ ಕಡೆದು ಇಷ್ಟು ಎಲ್ಲ ಪದಾಧಿಕಾರಿಗಳು ಮುಂದೆ ಬಂದಿದ್ದಾರೆ ಅಂತ ಅಂದ್ಕೊಂಡು ನಾವು ಇವತ್ತಿನ ದಿನ ಅಮೃತ ಮಹೋತ್ಸವ ಅಮೃತ ಶುಭ ದಿನ ಅಂದ್ಕೊಂಡು ಇವತ್ತು ನಾವು ಅನ್ನ ಸಮರ್ಪಣೆ ಇಟ್ಕೊಂಡು ಆ ಥರ ಆಚರಿಸ್ತಾ ಇದ್ದೀವಿ. ನವಕಲ್ಯಾಣ ಕರ್ನಾಟಕ ನರ್ಸಿಂಗ್ ನೌಕರರ ಸಂಘದ ಗೌರವಾಧ್ಯಕ್ಷ ಪ್ರದೀಪ್, ಕಾರ್ಯದರ್ಶಿ ವಿವೇಕ್ ಚಿಕ್ಕಳ್ಳಿ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪಟ್ಟೆ ಸೇರಿದಂತೆ ಇನ್ನಿತರರು ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ತ್ರಿವರ್ಣ ಧ್ವಜಾರೋಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಪ್ರಯುಕ್ತ ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಮಾತನಾಡಿ, ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಭಾರತ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ ಎಂದರು. ದೇಶದ ಸ್ವಾತಂತ್ರ್ಯದ ಸಿಕ್ಕ ಮೇಲೆ ನಮ್ಮ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು
ಮತ್ತು ಸಾಕಷ್ಟು ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿಕಾರ ವಹಿಸಿಕೊಂಡಂತ ನಂತರ ಈ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ನವಭಾರತ ನಿರ್ಮಾಣಕ್ಕಾಗಿ ಸಾಕಷ್ಟು ಅವರು ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೊದಲು ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಜನ ಈ ತಮ್ಮ ಪ್ರಾಣ ಅರ್ಪಣೆ ಮಾಡಿದಂತ ಅಂತ ಎಲ್ಲ ನಾಯಕರಿಗೆ ನಾವು ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಇವತ್ತು ದಿವಸ ಇದೆ. ಅವರಿಗೆ ಸ್ಮರಣೆ ಮಾಡಬೇಕು ಮತ್ತು ಅವರಿಗೆ ಗೌರವಗಳನ್ನು ನಾವು ಸಲ್ಲಿಸಬೇಕಾದಂತ ಇವತ್ತಿನ ದಿವಸ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಕೂಡ ತಮ್ಮ ಸರ್ವಸ್ವವನ್ನು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶಕ್ಕೆ ನವಭಾರತ ನಿರ್ಮಾಣಕ್ಕಾಗಿ ಸಾಕಷ್ಟು ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಂತೆ ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಕೂಡ ಈ ದೇಶಕ್ಕಾಗಿ ಏಕತೆ ಮತ್ತು ಸಮಗ್ರತೆ ಮತ್ತು ಯಾಕಂದ್ರೆ ಇದು ಜಾತ್ಯತೀತ ರಾಷ್ಟ್ರ, ಈ ಜಾತ್ಯತೀತ ರಾಷ್ಟ್ರದಲ್ಲಿ ಏಕತೆ ಮತ್ತು ಸಮಗ್ರತೆಗಾಗಿ ಅವರು ತಮ್ಮ ಪ್ರಾಣವನ್ನೇ ಈ ದೇಶಕ್ಕಾಗಿ ಕೊಟ್ಟರು. ಅದರಂತೆ ರಾಜೀವ್ ಗಾಂಧಿ ಅವರು ಕೂಡ ಈ ದೇಶಕ್ಕಾಗಿ ಅವರು ಕೂಡ ಏಕತೆ ಮತ್ತು ಸಮಗ್ರತೆ ಮತ್ತು ಜಾತ್ಯತೀತತೆ ತತ್ವದಲ್ಲಿ ನಂಬಿಕೆ ಇಟ್ಟು ಈ ರಾಷ್ಟ್ರವನ್ನು ಮುನ್ನಡೆಸಿ ಭವ್ಯ ಭಾರತ ನಿರ್ಮಾಣಕ್ಕಾಗಿ ಅವರು ಕೂಡ ತಮ್ಮ ಸಾಕಷ್ಟು ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿ ಅವರು ಕೂಡ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗಿ, ಬಾಬುರಾವ್ ಜಾಗೀರ್ದಾರ್, ಪರಮೇಶ್ವರ್, ಕಾಂಗ್ರೆಸ್ ಕಚೇರಿಯ ಮುಖ್ಯಸ್ಥರಾದ ಶಿವರಾಜ್, ಲಿಂಗರಾಜ್ ತಾರ್ಫೈ, ಡಾಕ್ಟರ್ ಕಿರಣ್ ದೇಶ್ಮುಖ್ ಮತ್ತು ನಗರ ಪಾಲಿಕೆಯ ಸದಸ್ಯ ಸಚಿನ್ ಶಿರ್ವಾಳ್ ಸೇರಿದಂತೆ ಇನ್ನಿತರರು ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಮಧ್ಯಮ ಮಾನ್ಯತಾ ಸಮಿತಿ ಸದಸ್ಯರಾಗಿ ನೇಮಕಗೊಂಡಿರುವ ಉದಯವಾಣಿ ಪತ್ರಿಕೆಯ ವರದಿಗಾರ ಹನುಮಂತರಾವ್ ಬೈರಾಮಡ್ಗಿ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ನೇಮಕರಾಗಿರುವ ಬುದ್ಧಲೋಕ ಪತ್ರಿಕೆಯ ಸಂಪಾದಕರಾದ ದೇವೇಂದ್ರಪ್ಪ ಕಪ್ನೂರ್ ಅವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿ, ಹನುಮಂತರಾವ್ ಹಾಗೂ ದೇವೇಂದ್ರಪ್ಪ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದ್ರು. ಬಳಿಕ ಮಾತನಾಡಿದ ಸಚಿವ ನಿರಾಣಿ, ಪತ್ರಿಕೋದ್ಯಮದಲ್ಲಿ ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಎಂದರು. ಇವತ್ತು ಕಲ್ಯಾಣ ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ತಂದೆ ಆಗಿರುವಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇವತ್ತು 70 ವರ್ಷದಿಂದ ಈ ಸಮಿತಿಯನ್ನು ಹುಟ್ಟಾಕಿದರೆ ಅದರಲ್ಲಿ 1972ರಲ್ಲಿ PM ಮನ್ನೂರ್ ಅನ್ನುವಂಥವರು ಈ ಮೊದಲನೇ ಅಧ್ಯಕ್ಷರಾಗಿ ಇವತ್ತು ಭವಾನಿ ಸಿಂಗ್ ಅವರವರೆಗೆ 2022ರವರೆಗೆ ಅಂದರೆ 50 ವರ್ಷ ಇವತ್ತು ಪತ್ರಿಕೋದ್ಯಮ ಕಲಬುರಗಿಯಲ್ಲಿ 50 ವರ್ಷಗಳ ಕಾಲ ಸತತವಾಗಿ ಎಲ್ಲರ ಜೊತೆಗೆ ಒಂದು ಎಂಥ ಕಷ್ಟಗಳು ಬಂದರೂ ಸಹಿತ ಅದನ್ನು ಸಹಿಸಿಕೊಂಡು ಪತ್ರಿಕೋದ್ಯಮವನ್ನು ಮುನ್ನಡೆಸ್ಕೊಂಡು ಬಂದಿರುವಂಥದ್ದು ನಿಜವಾಗಿ ಒಂದು ಅಭಿಮಾನದ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ 50 ವರ್ಷದಲ್ಲಿ ಕಲಬುರಗಿಯಲ್ಲಿ ತಾವು ಮಾಡಿರುವಂಥ ಸಾಧನೆ, ಇದರ ಮಧ್ಯದಲ್ಲಿ ಬಂದು ಹೋಗಿರುವಂಥ ಸಾಕಷ್ಟು ಕಲ್ಯಾಣ ಕರ್ನಾಟಕ ಪತ್ರಿಕೋದ್ಯಮದ ದವತಾರ ಅಂತ ಹೇಳ್ತಿರುವಂಥ PN ಕಾಗಲ್ಕರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮದ ಪಿತಾಮಹ ರಾಘು ಜಾಗೀರ್ದಾರ್ ಅವರು, ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮದ ಆಧುನಿಕ ಭೀಷ್ಮ SB ಜೋಶಿ ಅವರು, ಈ ಥರ ಭಾಳಷ್ಟು ಜನ ಹೆಸರುಗಳಿದೆ. ಆ ಎಲ್ಲ ಹೆಸರುಗಳು ಅವರು ತಮ್ಮದೇ ಆಗಿರುವಂಥ ಶೈಲಿಯಲ್ಲಿ ಜನರ ಮನಮುಟ್ಟುವಂತೆ ಎಲ್ಲರನ್ನು ಎಚ್ಚೆತ್ತುಕೊಂಡು ಕಟ್ಟಕಡೆ ಮನುಷ್ಯ ಮೇಲೆ ಬರಲಿಕ್ಕೆ ತಾವು ಇಲ್ಲಿವರೆಗೇ ಪ್ರಯತ್ನವನ್ನು ಮಾಡ್ಕೋತ ಬಂದಿರುವಂಥದ್ದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಯಾದಗಿರಿ DCC ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮಾತನಾಡಿ, ಭೀಮಾ ತೀರ ಎಂದಾಗ ನೆನಪಾಗೋದು ಅಲ್ಲಿನ ನೆತ್ತರ ಹರಿಯುವ ಸಂಗತಿಗಳು. ಆದ್ರೆ ಅದೇ ಪ್ರದೇಶದಿಂದ ಬಂದ ಹನುಮಂತರಾವ್ ಬೈರಾಮಡ್ಗಿ ಅವರು ತಮ್ಮ ಲೇಖನಿಯಿಂದ ಸಮಾಜವನ್ನ ತಿದ್ದುವ ಕೆಲಸ ಮಾಡ್ತಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಒಂದು ಭೀಮಾ ತೀರ ಅಂತ ಹೇಳಿದ್ರೆ ನೆತ್ತರನ್ನು ಹರಿಸುವ ನೆಲ ಅಂತ ನಾವೆಲ್ಲ ಇಲ್ಲಿವರೆಗೂ ನೋಡ್ತಿದ್ವಿ. ಅಂಥ ಭೀಮ ತೀರದಲ್ಲಿ ಲೇಖನಿಯನ್ನು ಹರಿಸುವ ಯುವಕ ಹುಟ್ಟಿ ಬಂದಿದ್ದಾನೆ ಅಂದರೆ ಅದು ನಮ್ಮ ಹನುಮಂತರಾವ್ ಬೈರಾಮಡ್ಗಿ. ಅಲ್ಲಿಂದ ಬಂದು ಇವತ್ತು ನಮ್ಮ ದೇಶ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಪತ್ರಿಕಾ ರಂಗಕ್ಕೆ ಕಾಲಿಟ್ಟು ರಜತ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿಯನ್ನು ವಹಿಸಿ
ಅವ್ರಿಗೆ ರಾಜ್ಯ ಸಮಿತಿಗೆ ನೇಮಕ ಮಾಡಿದಾರಲ್ಲ, ಅದಕ್ಕೆ ನಾನು ಹೃದಯ ತುಂಬಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಅಭಿನಂದಿಸ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಯಾವತ್ತು ಮಾಧ್ಯಮದ ಜನರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ. ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಡಿಕೆ ಅಲ್ಲ, ಕನಕಪುರಕದ ಡಿಕೆ ಅಲ್ಲ, ಕಲಬುರಗಿಯ ಡಿಕೆ, ಪತ್ರಕರ್ತರ ಡಿಕೆ. ಇವತ್ತು ಡಿಕೆ ಅಣ್ಣನ್ನ ಇವತ್ತು ನಾವು ಅಲ್ಲಿ ಗುರುತಿಸಿದ್ದೀವಿ ಕರ್ನಾಟಕ ರಾಜ್ಯಕ್ಕೆ, ಅವರನ್ನು ನಾಮನಿರ್ದೇಶನ ಮಾಡಿದ್ದೇವೆ. ಅದಕ್ಕಾಗಿ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಉಸ್ತುವಾರಿ ಸಚಿವರಿಂದ ಮಾತ್ರ ಸಾಧ್ಯ ಆಗಿದೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸುತ್ತೇನೆ. ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಮಾತನಾಡಿ, ಅಭಿವೃದ್ಧಿ ಮತ್ತು ಸಕಾರಾತ್ಮಕ ವಿಷಯಕ್ಕೆ ಪತ್ರಕರ್ತರು ಹೆಚ್ಚಿನ ಒತ್ತು ನೀಡಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪತ್ರಕರ್ತರಲ್ಲಿ ವೃತ್ತಿಪರತೆ ಇರಬೇಕು ಎಂದು ಕಿವಿ ಮಾತನ್ನ ಹೇಳಿದ್ರು. ನಮ್ಮ ದೇಶದಲ್ಲಿ ಪ್ರೊಫೆಷನಲಿಸಮ್ ಸ್ವಲ್ಪ ಕಡಿಮೆ. ನಾನು ಬೈರಾಮಡಿಗೆ ಅವ್ರು ನೋಡಿದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ತುಂಬ ನೇರ ಮನುಷ್ಯ, ಏನಿರುತ್ತೋ ಮುಖದ ಮೇಲೆ ನೋಡೋಂಗೆ ಹೇಳ್ತಾರೆ. ನಾನು ಅದೇ ಥರ ನನಗೆ ನೋಡಿ ತುಂಬ ಪತ್ರಕರ್ತರಲ್ಲಿ ಕೆಲವೊಮ್ಮೆ ಅಂದರೆ ಜನರಲ್ ಪತ್ರಕರ್ತರು ಅಂತಾರೆ, ಮನುಷ್ಯರಲ್ಲಿ ಕೆಲವರು ಮೇಲೊಂದು ಹೇಳ್ತಾರೆ, ಒಳಗೊಂದು ಇರ್ತಾರೆ. ನಮ್ಮ ಕಾಪೂರು ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಬೈರಾಮಡಿಗೆ ಅವ್ರು ಬರ್ತಿರ್ತಾರೆ. ಬಾಬುರಾವ್ ಯಡ್ರಾಮಿ ಅವ್ರು ಇರ್ತಾರೆ, ಅವರು ಅದೇ ಥರ. ಬಾಬುರಾವ್ ಯಡ್ರಾಮಿ ಅವರಂತೂ ಯಾವತ್ತೂ ಸ್ವಂತ ವಿಷಯಕ್ಕೆ ಬರೋದೇ ಇಲ್ಲ, ಅವ್ರು ಏನಾದರೂ ಸಮಾಜದ ವಿಷಯಕ್ಕೆ ಬರೋದು. ಇಲ್ಲಿ ಈ ಥರ ಆಗ್ತಿರುತ್ತೆ. ಬೈರಾಮಡಿಗೆ ಅವರು ಲೇಔಟ್ ಪ್ರಾಬ್ಲಮ್ ಇದೆ ಅಂತಲೇ ಬರೋದು, ಅವರು ಸ್ವಂತ ಪ್ರಾಬ್ಲಮ್ ಏನಿದೆ ಅಂತ. ಸೊ ನಮಗೂ ಖುಷಿ ಆಗುತ್ತೆ ಅಧಿಕಾರಿಗಳಾಗಿ. ನಾವು ಯಾರಾದರೂ ಬಡವ್ರ ಪ್ರಾಬ್ಲಮ್ ತೊಗೊಂಡಾಗ ಎಲ್ಲನೂ ನಾವು ಜಡ್ಜ್ ಮಾಡ್ತಿರ್ತೀವಿ, ನೀವೇ ಹೆಂಗೆ ಜಡ್ಜ್ ಮಾಡ್ತಿರ್ತೀವೋ ಈ ಥರ ಕೆಲಸಕ್ಕೆ ಬರ್ತಾರಪ್ಪ. ಒಂದು ಕಡೆ ಸ್ಮಶಾನ ಎಲ್ಲ ಬರ್ತಾರೆ, ಆ ಸ್ಮಶಾನ ಆಯ್ತು ನಿಮ್ಮಿಂದನೇ ಆಯ್ತು ಸ್ಮಶಾನ. ನಮಗೆ ಮನಸ್ಸೊಳಗೆ ನನ್ನ ಮನೆಗೆ ರಾತ್ರಿ ಹೋದಾಗ ನನ್ನ ವೈಫ್ಗೆ ಹೇಳ್ತೀನಿ, ನೋಡಿ ಒಂದು ಸ್ಮಶಾನ ಮಾಡಿದೆ, ಇವತ್ತೊಂದು ಅಜ್ಜಿಗೆ ಒಂದು KYC ಇರಲಿಲ್ಲ, ಒಂದು ಇದು ಮಾಡಿಕೊಟ್ಟೆ. ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ನಿಮ್ಮ ಪಪ್ಪ ಇವತ್ತು ಇದು ಮಾಡಿಕೊಡ್ತು, ಒಂದು ಅಜ್ಜಿಗೆ ಸ್ವಲ್ಪ ಡ್ರಾಮಾ ಗಿಮಾ ಮಾಡಿ, ಚಿಕ್ಕ ಮಕ್ಕಳಿಗೆ. ಸೊ ನನಗೆ ಅದು ಹೆಲ್ಪ್ ಮಾಡೋದಂದ್ರೆ ಸಮಾಜನ ಅರ್ಥ ಮಾಡ್ಕೊಡೋದು. ನಿಮ್ಮ ನಾವು ಎಲ್ಲಿಂದನೂ ಬಂದಿರ್ತೀವಿ, ನಾವು ಬೆಂಗಳೂರಿಂದ ಬಂದಿರ್ತೀವಿ, ಕಲಬುರಗಿ ಅರ್ಥ ಆಗಲ್ಲ. ಏನೋ ಸನ್ಮಾನ ಸ್ವೀಕರಿಸಿದ ಪತ್ರಕರ್ತ ಹನುಮಂತರಾವ್ ಬೈರಾಮಡಿಗೆ ಮಾತನಾಡಿ, ತಮ್ಮನ್ನ ಮಾನ್ಯತಾ ಸಮಿತಿಗೆ ನೇಮಕ ಮಾಡಿದ ಸರ್ಕಾರಕ್ಕೆ ಧನ್ಯವಾದವನ್ನ ಸಲ್ಲಿಸಿದ್ರು. ಕಲ್ಯಾಣ ಕರ್ನಾಟಕ ಭಾಗದಿಂದ ನನ್ನನ್ನು ಏಕೈಕ ಸದಸ್ಯನಾಗಿ ನನ್ನ ಮಾಧ್ಯಮ ಸಮಿತಿಗೆ ಸದಸ್ಯನಾಗಿ ನಾಮನಿರ್ದೇಶನಗೊಂಡಿದ್ದೇನೆ. ಈ ನಾಮನಿರ್ದೇಶನಗೊಳ್ಳುವಲ್ಲಿ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು, ಅದರಲ್ಲಿ ನಮ್ಮ ಪತ್ರಿಕೆಯ ಸಂಪಾದಕರು ಮತ್ತು ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಸರ್ ಅವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಕಾರಣರೆಂದು ಹೇಳ್ಬೋದು. ನಾನು ಈ ಪತ್ರಿಕಾ ರಂಗದಲ್ಲಿ ಬಂದು 25 ವರ್ಷ ಇತ್ತು. ನಾನು ಪತ್ರಿಕಾ ರಂಗದ ಬರಬೇಕಂತ ಆಕಸ್ಮಿಕವಾಗಿ ಬಂದೆ. ನಾನು ಮೊದಲು ನಾನು ಪತ್ರಿಕೆಗೆ ಬರಬೇಕಾದ್ರೆ ಈ ಸೈಕಲ್ ಮೇಲೆ ಪತ್ರಿಕೆ ಹಾಕಿದ್ದೀನಿ. ನಾನು ಇನ್ನೊಂದು ಹೇಳಬೇಕಂದ್ರೆ ನಾನು ಯಾವುದೇ ಸ್ಥಾನಮಾನ ಕೊಟ್ಟರೆ ಜವಾಬ್ದಾರಿ ಸಮರ್ಪಣೆ ನಿರ್ವಹಿಸಿದ್ದು ಭರವಸೆ ಕೊಡ್ತೀನಿ. ಯಾಕಂದರೆ ನಾನು ಈ ಪತ್ರಿಕೆಯ ಉದಾಹರಣೆ ಪತ್ರಿಕೆಯ ಇಲ್ಲಿಗೆ ಮುಖ್ಯಸ್ಥನಾಗಿ 12 ವರ್ಷ ಇತ್ತು. 12 ವರ್ಷದಿಂದ ನನ್ನ ಕೆಲಸವನ್ನು ನಾನು ಕಂಪ್ನಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಎರಡನೇದಾಗಿ ಕಳೆದ ಅವಧಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅದೊಂದು. ಈಗ ನಾನು ಬೈರಾಮಡಿಗೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೋನನ್ನು ರೈತರಿಗೆ ಕೊಟ್ಟಿದ್ದೀನಿ. ಅದೆಲ್ಲ ನಮ್ಮ ಆತ್ಮೀಯ ಗೆಳೆಯರು ಶಾಸಕರಾಗಿರೋ ಅವರು ರಾಜ್ಕುಮಾರ್ ಪಾಟೀಲರು ಸಹಕಾರ ಕಾರಣ ಹೇಳ್ಬೋದು. ಮತ್ತೊಂದೆಡೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿರುವ ನೇಮಕವಾಗಿರುವ ಬುದ್ಧಲೋಕ ಪತ್ರಿಕೆಯ ಸಂಪಾದಕರಾದ ದೇವೇಂದ್ರಪ್ಪ ಕಪ್ನೂರ್ ಮಾತನಾಡಿ, ಪತ್ರಕರ್ತರಲ್ಲಿ ನಿಯತ್ತು ಇರಬೇಕು ಎಂದು ಕಿವಿ ಮಾತನ್ನ ಹೇಳಿದ್ರು. ಪತ್ರಕರ್ತರು ನಾಮನಿರ್ದೇಶನ ಹೊಂದಿದ್ರು ಕೂಡ ಈ ಒಂದು ಸಂಪ್ರದಾಯ ಮುಂದೆಯೂ ಕೂಡ ಈ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ, ಮಂತ್ರಿಗಳಾಗಲಿ, ರಾಜಕಾರಣಿಗಳು ಮುಂದುವರಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಆತ್ಮೀಯರೇ, ಈ ಸನ್ಮಾನ ಮತ್ತು ಈ ಒಂದು ನಾಮನಿರ್ದೇಶನ ಆಗಬೇಕಾದ್ರೆ ನಮ್ಮ ಪತ್ರಕರ್ತರಲ್ಲಿ ನಿಯತ್ತಿರಬೇಕು. ನಿಯತ್ತಿನಿಂದ ಮೊದಲಿಗೆ ಪತ್ರಿಕೆ ನಡೆಸಬೇಕು. ಪತ್ರಿಕೆಯಲ್ಲಿ ದುಡಿಯೋರು ಪತ್ರಿಕೆ ದುಡಿಬೇಕು. ಒಳ್ಳೆಯ ಅಭಿವೃದ್ಧಿ. ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದರು, ಒಂದು ಪತ್ರಿಕಾಗೋಷ್ಠಿ ನಡಿಬೇಕಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನೇ ಕೇಳಬೇಕು. ಅವ್ರು ಹೇಳಿದ್ರು, ಇಲ್ಲಿ ನಡೀತಕ್ಕಂಥ ವಿಷಯನೇ ಬೇರೆ, ಇವ್ರು ಕೇಳ್ತಕ್ಕಂಥ ವಿಷಯನೇ ಬೇರೆ ಮಾಡ್ತಾರಂತ. ಅದು ಕರೆಕ್ಟ್ ಅದ ಇತ್ತೀಚಿನ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ ಜಿಲ್ಲೆಯ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಕರ್ತರ ಪಾತ್ರ ಭಾಳ ಮುಖ್ಯ ಅದ.
ಕೆಲವು ಪತ್ರಕರ್ತರು ಒಳ್ಳೆಯ ಕ್ವಶನ್ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಆದ್ರೆ ನಮ್ಮ ಪತ್ರಕರ್ತರು ಒಬ್ಬರು ಇರ್ತಾರೆ, ಸಂಘ ಸಂಸ್ಥೆ ಅಂದಲ್ಲಿ ಒಬ್ಬರು ಕೆಟ್ಟವ್ರೇ ಇರ್ತಾರೆ. ಅದು ಏನೇ ಪತ್ರಿಕಾಗೋಷ್ಠಿ ಒಳ್ಳೇದು ನಡೀತಪ್ಪ ಅಂತಂದ್ರೆ ಏನಾರೇ ಒಂದು ಕೇಳ್ತಿರ್ತಾರೆ. ಆ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಅನುಸಾರ ಮಾಡಾಗ ಇವರು ಏನಾರೇ ಒಂದು ಕೇಳಿ ಅದಕ್ಕೆ ಡೈವರ್ಟ್ ಮಾಡ್ತಾರೆ. ಅದು ಆಗಬಾರ್ದು ಪತ್ರಕರ್ತರು. ಅದಕ್ಕಾಗಿ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ನ ಸದಸ್ಯರಾದ ಬಿಜಿ ಪಾಟೀಲ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಅರಿವು, ಡಿಸಿಪಿ ಅಡೂರು ಶ್ರೀನಿವಾಸಲು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ, ಕಾರ್ಯದರ್ಶಿ ಸಂಗಮನಾಥ್ ರೇತಗಾಂವ್ ಸೇರಿದಂತೆ ಜಿಲ್ಲೆಯ ಹಿರಿಯ ಕಿರಿಯ ಪತ್ರಕರ್ತರು, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಧ್ವಜಾರೋಹಣವನ್ನು ನೆರವೇರಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳ ಪೂಜೆ ಸಲ್ಲಿಸಿದ ಸಿಇಒ ಗಿರೀಶ್ ಬಂದೋಲೆ ಬಳಿಕ ರಾಷ್ಟ್ರ ಧ್ವಜಾರೋಹಣವನ್ನ ಕೈಗೊಂಡರು. ಧ್ವಜಾರೋಹಣ ನೆರವೇರಿಸಿದ ಬಳಿಕ ಸಿಇಒ ಗಿರೀಶ್ ಬದೋಲೆ ಅವರು ಮಾತನಾಡಿ, ಎಲ್ಲರೂ ಒಂದಾಗಿ ದೇಶದ ಪ್ರಗತಿಯಲ್ಲಿ ಕೈಜೋಡಿಸಬೇಕಿದೆ ಎಂದರು. ಜಿಲ್ಲಾ ಪಂಚಾಯಿತಿಯ ವಿವಿಧ ವಿಭಾಗಗಳ ಅಧಿಕಾರಿಗಳು ಮತ್ತು ಮಹಿಳಾ ಅಧಿಕಾರಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಹಿನ್ನೆಲೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಹಾಗೂ ಇತರರು ಸ್ವಾತಂತ್ರ್ಯ ಸೇನಾನಿಗಳ ಭಾವಚಿತ್ರಗಳಿಗೆ ಪೂಜೆಯನ್ನ ನೆರವೇರಿಸಿದರು. ಪತ್ರಿಕಾ ಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಎಡ್ರಾಮಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇತಗಾಂವ್, ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಬಡಶೇಶಿ, ದೇವೇಂದ್ರಪ್ಪ ಕಪ್ನೂರ್, ಸುರೇಶ್ ಬಡಿಗೆ, ದೇವೇಂದ್ರಪ್ಪ ಆವಂಟಿ, ಮುಕ್ತರುದ್ದೀನ್, ಪತ್ರಿಕಾ ಭವನದ ಮಹೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ 76ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಬಹಿರಂಗ ಪ್ರದರ್ಶನ ನೀಡಿದ ಮಕ್ಕಳ ಅಭಿನಯವನ್ನ ಗಮನ ಸೆಳೆಯಿತು. ಕೊರೋನಾ ಸಮಯದಲ್ಲಿ ಅಮೂಲ್ಯ ಜೀವಗಳನ್ನ ಆತ್ಮೀಯ ಬಂಧು ಬಳಗದ ಬಹಳಷ್ಟು ಜನ ಜೀವ ಕಳೆದುಕೊಂಡ್ರು. ಇತಿಹಾಸದಲ್ಲಿ ಇರುವ ಒಂದು ಕರಾಳ ಅಧ್ಯಾಯವಾಗಿ ಸೇರ್ಪಡೆಗೊಂಡಿತು. ಕೊರೋನಾ ಹಲವು ಪಾಠಗಳು ಕಲಿಸಿತು ಎಂದು ಅಭಿನಯಿಸಿ ತೋರಿಸಿದ್ರು. ಅಭಿನಯ ಕಂಡು ಸಚಿವ ಪ್ರಭು ಚವ್ಹಾಣ್ 5,000 ನಗದು ಹಣ ವಿದ್ಯಾರ್ಥಿಗಳಿಗೆ ನೀಡಿದ್ರು. आते हमें तड़पाते वो चिट्ठी आती कि घर कब आओगे, देखो कब आओगे कि तुम गया जहाँ भी बस तेरी याद थी, ಮುಂದೆ ಬರಬೇಡಿ जो मेरे साथ थी, मुझको तड़पाती रुलाती. क्या हुआ इन्हें हॉस्पिटल भी लेके जा रहे हो? ख्वाब में देखा था एक राजा मैंने अपने हाथों में. आप जाकर ये मेडिसिन और इंजेक्शन ले आओ. इंजेक्शन तो है पर इतने का है, ले पाओगे? ठीक है, जितने पैसे चाहिए आप ले लो, पर ये इंजेक्शन मुझे ही दो.
सॉरी, आप इंजेक्शन लाने में लेट हो गए। लोग इस बीमारी से कोई दिक्कत नहीं। ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಡಿಆರ್ ಗ್ರೌಂಡ್ನಲ್ಲಿ ತಿರಂಗ ಹಾರಿಸಿದ ಸಚಿವ ಮುರುಗೇಶ್ ನಿರಾಣಿ. ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಸ್ಪಂದನ ಕಲಬುರಗಿ ವಿಸ್ತರಣೆ. ಕಲಬುರಗಿಯಲ್ಲಿ ಭೀಮಾ ಪಲ್ಸ್ ತೊಗರಿ ಬ್ರ್ಯಾಂಡ್ ಮಾರಾಟಕ್ಕೆ ಚಿಂತನೆ. ಶ್ರಾವಣ ಮಾಸದ ನಡುವಿನ ಸೋಮವಾರ ಅಪ್ಪನ ದರ್ಶನಕ್ಕೆ ಹರಿದು ಬಂದು ಭಕ್ತ ಸಾಗರ. ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದ ಭಕ್ತರು. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ನಿರಾಣಿ ಅವರಿಂದ ತ್ರಿವರ್ಣ ಧ್ವಜಾರೋಹಣ. ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತೆ ಯುವ ಜನತೆಗೆ ಸಚಿವ ನಿರಾಣಿ ಕರೆ. ಕಾಯಕ ಶಿಕ್ಷಣ ಸಂಸ್ಥೆಯಲ್ಲಿ ತ್ರಿವರ್ಣ ಧ್ವಜಾರೋಹಣ. ಮೊಬೈಲ್ ಗೀಳು ಬಿಟ್ಟು ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸಲು ಯುವಕರಿಗೆ ಶಿವರಾಜ್ ಪಾಟೀಲ್ ಕರೆ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. महालक्ष्मी ज्युवेलर्स, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜ್ಯುವೆಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.